Praise the Lord. Hallelujah. Hallelujah. ಓಕೆ, ಇವತ್ತಿನ ಸಂಡೇ ಒಂದು ಗುಡ್ ನ್ಯೂಸ್ ಸಂಡೇ ಆಗಿದೆ. ಸ್ಟಿಲ್ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ದಯಮಾಡಿ ಕೇಳಿಸ್ಕೊಡ್ರಿ. ಹಳೆಬ್ರಾಗಿರ್ಬೋದು, ಹೊಸಬ್ರಾಗಿರ್ಬೋದು, ಇದನ್ನ ಕೇಳಿಸಿಕೊಡ್ರಿ. ಕೇಳಿಸಿಕೊಂಡಾಗ ನಿಮ್ಮ ಜೀವಿತ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ ಗುಡ್ ನ್ಯೂಸ್, ಹೇಳ್ರಿ ಗುಡ್ ನ್ಯೂಸ್. ಒಳ್ಳೆ ಸುದ್ದಿ, ಹೇಳ್ರಿ ಒಳ್ಳೆ ಸುದ್ದಿ. ಹೇಳ್ರಿ ನಮಗೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಇದೆ. ಹೇಳ್ರಿ ನಿನಗೆ, ನಿಮ್ಮ ಅಕ್ಕಪಕ್ಕದವ್ರು ನೋಡ್ರಿ, ನಿನಗೆ ಒಂದು ಒಳ್ಳೆ ಸುದ್ದಿ ಇದೆ. ನ್ಯೂಸ್, ನ್ಯೂಸ್ ಅಂದ್ರೆ ಎಲ್ಲರಿಗೆ ಆಸಕ್ತಿ, ಒಂದು ಕೇಳಿಸ್ಕೊಳ್ಬೇಕಂತ ಹೇಳಿ. ಏನೇನ್ ನಡಿಲತ್ತದ, ಏನೇನಿಲ್ಲ ಅಂತ ಕೇಳಿಸ್ಕೊಬೇಕಂತ ಎಲ್ರಿಗೂ ಆಸಕ್ತಿ ಇಲ್ಲ. ಬಾಜು ಮನೆಗೆ ಏನ್ ನಡಿಲತ್ತದ, ಅವ್ರ ಮನೆಗೆ ಏನ್ ನಡಿಲತ್ತದ ಇಂದ ನ್ಯೂಸ್ ಅಂದ್ರೆ ಎಲ್ರಿಗೂ ಎಕ್ಸೈಟ್ಮೆಂಟ್ ಇರ್ತದೆ. ಅದಕ್ಕೆ ಫಸ್ಟ್ ಎಲ್ಲ ನಮಗೆ ಒಂದು ಡಿ ನ್ಯೂಸ್ ಅಂತ ಬರ್ತಾ ಇತ್ತು. ಡಿ ನ್ಯೂಸ್ ಅದು ಎಷ್ಟು ಗಂಟೆಗೆ, ಸಾಯಂಕಾಲ ಒನ್ ಟೈಮ್ ಬರ್ತಿತ್ತು. ಅದು ಹಾಫ್ ಎನ್ ಅವರ್ 1 ಅವರ್ ಬರ್ತಿತ್ತು. ಈಗ ನೋಡ್ರಿ 24/7 ಏನು ನ್ಯೂಸ್, 24/7 ಏನು ಬ್ರೇಕಿಂಗ್ ನ್ಯೂಸ್. ಹಿಂಗ ಕೊಡ್ತಾರಂದ್ರೆ ಬ್ರೇಕಿಂಗ್ ನ್ಯೂಸ್, ಅದು ಒಂದೇ ಸ್ಟೇಟ್ಮೆಂಟ್ ಇರ್ತದೆ. ಅದನ್ನ ಎಳೆದು 3 ತಾಸು ಆಗ್ತದೆ. ನಾವ್ ಏನಪ್ಪಾ ಬ್ರೇಕಿಂಗ್ ನ್ಯೂಸ್, ಏನು ನ್ಯೂಸ್ ಬರ್ತಾ ಇದಾರೆ, ಬಟ್ ಅದನ್ನ ಎಳೆದು ಎಷ್ಟು ಮಾಡ್ತಾರೆ, ಅದು 3 ತಾಸು ಮಾಡ್ತಾರೆ. ಅದು ಅದೇ ಬ್ರೇಕಿಂಗ್ ನ್ಯೂಸ್. ಅಂತ ಸೌಂಡ್ ಬರ್ತದೆ, ಬೇರೆ ಸೌಂಡ್ ಬರ್ತದೆ. ನಮಗೆ ಎಕ್ಸೈಟ್ಮೆಂಟ್ ಇರ್ತದೆ. ಏನ್ ನರೇಂದ್ರ ಮೋದಿ ಬಂದ್ ಏನ್ ಮಾಡ್ತಾನೆ ಅಂತ ಹಿಂಗ್ ಎಕ್ಸೈಟ್ಮೆಂಟ್ ಇರ್ತದೆ. ಬಟ್ ಅದೇ ಇರ್ತದೆ, ಬೇರೆ ಚಾನೆಲ್ ನೋಡ್ರೆ ಅದೇ ಇರ್ತದೆ. ಹಂಗೆ ಪ್ರತಿ ದಿನ ನಮಗೆ ನ್ಯೂಸ್ ಕೇಳುವುದರಲ್ಲಿ ಬಹಳ ಆಸಕ್ತಿ. ಓಕೆ, ಅಲ್ಲೇನ್ ನಡೀತದೆ, ಇಲ್ಲೇನ್ ನಡೀತದೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅನೇಕ ನ್ಯೂಸ್ಗಳು ಡಿಸ್ಟರ್ಬಿಂಗ್ ನ್ಯೂಸ್ಗಳೇ ಇರ್ತಾರೆ. ಮರ್ಡರ್ ಅಲ್ಲಾಯ್ತು, ಇಲ್ಲಿ ಕಳ್ಳತನ ಆಯ್ತು, ಅಲ್ಲಿ ರೇಪ್ ಆಯ್ತು, ಅದು ಆಯ್ತು, ಇದು ಆಯ್ತು, ಇಂಥ ನ್ಯೂಸ್ಗಳೇ ಇರ್ತವೆ ಹೊರತಾಗಿ ನಿಮಗೆ ಪೇಪರ್ ಅಲ್ಲಿ ಇವತ್ತು ನಿಮ್ ಮನೆಗೆ 1 ಲಕ್ಷ ಕಳಿಸ್ತಾ ಇದೆ ನೋಡ್ರಿ ಅಂತ ನ್ಯೂಸ್ ಬರ್ತದೆ? ಬರಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಬೈಬಲ್ ಅಲ್ಲಿ ಒಂದು ವಚನ ಹೇಳ್ತದೆ, ಏನಂತಂದ್ರೆ ಒಳ್ಳೆ ಸುದ್ದಿ ಈ ಎಲುಬುಗಳು ಸ್ಟ್ರಾಂಗ್ ಮಾಡ್ತದಂತೆ. ಜ್ಞಾನೋಕ್ತಿ 15ನೇ ಅಧ್ಯಾಯ 30ನೇ ವಚನ ಓದ್ರಿ. ಜ್ಞಾನೋಕ್ತಿ 15ನೇ ಅಧ್ಯಾಯ 30ನೇ ವಚನ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬಿಗೆ ಪುಷ್ಟಿ. ಓಕೆ, ಕನ್ನಡದಲ್ಲಿ ಎಲ್ರು ಹೇಳ್ರಿ ಅಭಿಷೇಕ್ ಹಿಂದೆ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬಿಗೆ ಪುಷ್ಟಿ. ಕಣ್ಣಿಗೆ ಬೆಳಕು ಬಿದ್ರೆ ಅದಕ್ಕೆ ಆರೋಗ್ಯ, ಕಿವಿಗೆ ಒಳ್ಳೆ ಸುದ್ದಿ ಬಿದ್ರೆ ಯಾವ್ದು ಪುಷ್ಟಿ ಆಗ್ತದೆ ಅಂತೆ? ಮತ್ತೆ ಕಿವಿಗೆ ಎಲುಬಿಗೆ ಏನ್ ಸಂಬಂಧ ರೀ? ಆಮೇಲೆ ಒಳ್ಳೆ ಸುದ್ದಿಗೂ ಎಲುಬಿಗೂ ಏನ್ ಸಂಬಂಧ? ಒಳ್ಳೆ ಸುದ್ದಿ ಬಿದ್ರೆ ಏನಾಗ್ತದಂತೆ? ಎಲುಬಿಗೆ ಪುಷ್ಟಿ ಆಗ್ತದೆ. ಎಲುಬಿಗೆ ಪುಷ್ಟಿ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಯುವರ್ ಇನ್ನರ್ ಮ್ಯಾನ್, ಯುವರ್ ಇನ್ನರ್ ಸ್ಟ್ರೆಂತ್, ನಿನ್ನ ಒಳಗಡೆ ಇರುವ ಬಲ ಜಾಸ್ತಿ ಆಗ್ತದಂತೆ. ಬೋನ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತದಂದ್ರೆ ನಮ್ಮ ಒಂದು ಸ್ಟೆಬಿಲಿಟಿ. ಒಂದ್ ವೇಳೆ ಬೋನೇ ಇಲ್ಲ ಅಂತ ತಿಳ್ಕೊಡ್ರಿ ನಮ್ಮ ಹತ್ರ, ಇಮ್ಯಾಜಿನ್ ಮಾಡ್ರಿ, ಬೋನೇ ಇಲ್ಲ, ಹೆಂಗಿರ್ತೈತಿ ನಮ್ ದೇಹ? ಅಮೀಬಾ ನೋಡಿರಿ, ಅಮೀಬಾ ನೋಡಿರಿ, ಸೈನ್ಸ್ ಸ್ಟೂಡೆಂಟ್ಸ್. ಅದಕ್ಕೆ ಬೋನ್ ಇಲ್ಲ, ಅದು ಎಲ್ಲಿ ಬೇಕಾದ್ರೂ ತೂರ್ತದ. ಅದು ಇಟ್ಟೇ ಹೋಲ್ಕೊಡ್ರಿ, ಅದ್ರೊಳಗೆ ಫುಲ್ ದೇಹ ತೂರ್ತದ. ಇಮ್ಯಾಜಿನ್ ಮಾಡ್ರಿ, ನಮ್ಮ ಎಲುಬೆ ಇಲ್ಲ ಅಂತಂದ್ರೆ ನಾವೆಲ್ಲ ಮುದ್ದೆಯಾಗಿ ಹೆಂಗೆಂಗೋ ಹೋಗ್ಬಿಡ್ತಿದ್. ಒಬ್ರು ಇಲ್ಲಿಂದ ಓದ್ತಿರು, ಒಬ್ರು ಇಲ್ಲಿಂದಾನೇ ಹಾರ್ತಿದ್ರು, ಯಾಕೆ ಅಲ್ಲಿಂದ ಹೋಗಮ್ಮಿ ಅಂತ ಹೇಳಿ. ಹಲ್ಲೆಲೂಯ. ಎಲುಬು ನಮಗೆ ಒಂದು ಸ್ಟ್ರಕ್ಚರ್ ಅನ್ನು ಕೊಡ್ತದೆ, ಒಂದು ಆರ್ಡರ್ ಅನ್ನು ಕೊಡ್ತದೆ. ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ? ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳಿಗೆ ಸ್ಟ್ರೆಂತ್ ಕೊಡ್ತದಂತೆ. ಇದನ್ನ ಡಿಸ್ಕವರ್ ಮಾಡಕ್ ಈಗ ಬೈಬಲ್ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ನಿಮ್ಮ ಆರೋಗ್ಯ ಎಲ್ಲಿದೆ ಗೊತ್ತಾ? ನಿಮ್ಮ ಆರೋಗ್ಯ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ, ಏನ್ ನೋಡ್ತಾ ಇದ್ದೀರಿ, ಏನ್ ನುಡಿತಾ ಇದ್ದೀರಿ? ಹೇಳ್ರಿ, ಏನ್ ಕೇಳಿಸ್ಕೊತಾ ಇದ್ದೀನಿ, ಏನ್ ನೋಡ್ತಾ ಇದ್ದೀನಿ, ಏನ್ ನುಡಿತಾ ಇದ್ದೀನಿ? ನಮ್ಮ ಆರೋಗ್ಯ ಎಲ್ಲಿದೆ? ಏನ್ ಕೇಳಿಸ್ಕೊತಾ ಇದ್ದೀನಿ, ಏನ್ ನೋಡ್ತಾ ಇದ್ದೀನಿ, ಏನ್ ನುಡಿತಾ ಇದ್ದೀನಿ? ಹಾಗೆ ಇಂಗ್ಲಿಷ್ ನಲ್ಲಿ ಹೋದ್ರೆ ಯಾರಾದ್ರೂ 15-30 ಇಂಗ್ಲಿಷ್ ಅಲ್ಲಿ ಏನಿದೆ? ಗುಡ್ ರಿಪೋರ್ಟ್. ಓಕೆ, ಏನಿದೆ ಅಲ್ಲಿ ಇಂಗ್ಲಿಷ್ ನಲ್ಲಿ? ಗುಡ್ ರಿಪೋರ್ಟ್. ಓಕೆ, ಗುಡ್ ರಿಪೋರ್ಟ್. ನಮ್ಗೆಲ್ರಿಗೂ ಅನಾರೋಗ್ಯ ಇದ್ದಾಗ ಏನ್ ಮಾಡ್ತಾರೆ ಡಾಕ್ಟರ್ಸ್?
ಏನ್ ಮಾಡ್ತಾರೆ? ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡತನ ಡಾಕ್ಟರ್ ಏನಾದ್ರು ಬರೀತಾನ? ತಡ್ಕೊಳಕ್ಕಾಗಲ್ಲ ಇದ್ರೆ ಡಾಕ್ಟರ್ ಏನಾರ ಬರೀರಿ, ಇಲ್ಲ ರಿಪೋರ್ಟ್ ಬರ್ಲಿ ಅಂತ. ಏನಂತಾನೆ? ರಿಪೋರ್ಟ್ ಏನಾದ್ರು ಬರ್ದು ಕೊಡ್ರಿ ಅಂತಾರೆ. ಇಲ್ಲ ರಿಪೋರ್ಟ್ ಬರ್ಲಿ. ಯಾಕೆ? ಅದು ಪರೀಕ್ಷೆಗೆ ಒಳಗ್ ಹೋಗ್ಯದ. ಅಲ್ಲಿ ಗೊತ್ತಾಗ್ತದ ನನಗ ಏನ್ ತಪ್ಪದ ಏನು ಸರಿ ಅದ, ಅವಾಗ ನಾನು ಬರ್ಲಿಕ್ಕೆ ಸಾಧ್ಯ. ಸೊ ಬೈಬಲ್ ಹೇಳ್ತದೆ ಗುಡ್ ರಿಪೋರ್ಟ್ ಏನ್ ಮಾಡ್ತದ? ಗುಡ್ ರಿಪೋರ್ಟ್ ಮೇಕ್ಸ್ ದ ಬೋನ್ಸ್ ಹೆಲ್ತಿ. ನಿನ್ನ ಎಲುಬುಗಳು ಅದು ಬಲಶಾಲಿಯಾಗಿ ಮಾಡ್ತದೆ ಅಂತ. ಏನು? ಗುಡ್ ರಿಪೋರ್ಟ್. ಹೇಳ್ರಿ ಗುಡ್ ರಿಪೋರ್ಟ್. ಹೇಳ್ರಿ ಗುಡ್ ರಿಪೋರ್ಟ್. ಗುಡ್ ರಿಪೋರ್ಟ್ ಏನ್ ಕೇಳಿಸ್ಕೊತೀಯೋ ಅದು ನಿನ್ನ ಶರೀರಕ್ಕೆ ಕನೆಕ್ಟೆಡ್ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಸುಮ್ನೆ ಹೇಳಿಲ್ರಿ, ಏನ್ ಕೇಳಿಸ್ಕೊತಾ ಇದ್ದೀರಿ ಅದ್ರ ಬಗ್ಗೆ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ಬಂದು ಹೇಳ್ತಾರೆ, ಏನ್ ಮಾಡಿದಾಳ ಗೊತ್ತಾ ಅವಳು ನಿನಗ, ಸ್ಟಾಪ್ ಮಾಡ್ರಿ ಅಲ್ಲೇ. ಹಲ್ಲೆಲೂಯಾ. ಹೇಳು ಹೇಳು ಹೇಳು, ಎಕ್ಸೈಟಿಂಗ್ ಅದ, ಹೇಳು ಹೇಳು ಹೇಳಿ ಅಂದ್ರೆ ಅವಳು ಹೇಳ್ತಾಳೆ. ಅದು ಹೋಗುವಾಗ ಒಳ್ಳೆ ತುತ್ತಾಗಿ ಹೋಗ್ತದಂತ ಒಳಗಡೆ. ಹಲ್ಲೆಲೂಯಾ. ಅವಳು ಹೇಳಿದ ತಕ್ಷಣ ನೀನ್ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಿ, ಹಿಂಗ್ಯಾಂಗ್ ಮಾಡ್ದಳು ಅವಳು, ಹಂಗ್ಯಾಕ್ ಮಾಡ್ಬೇಕಾಗಿತ್ತ ಅವಳು. ಅದಕ್ಕೆ ಟಿವಿಯಲ್ಲಿ ನೋಡ್ತೀರಿ, ಅವು ಏನೇನೋ ಕಚ್ಚಾಡ್ತಿರ್ತಾವ. ಇಲ್ಲಿ ಮನೆಗ್ ಸ್ಟಾರ್ಟ್ ಆಗ್ತದ. ಮನೆಗ್ ಹೆಂಗ್ ಗೊತ್ತಾ? ಅವಳು ಪುಟ್ಟಗವ್ರಿ ಇನ್ನ ಆಯ್ತಾ ಹೋಗೈತದು. ಪುಟ್ಟಗೌರಿ ದೊಡ್ಡೊಳಗಳೇನಿಲ್ಲ, ಆಗಿದಳ ಇಲ್ಲ, ಇನ್ನು ಪುಟ್ಟಗೌರಿ. ನಾವು ಮನೆಗ ನಮ್ಮ ಅಣ್ಣನ ಮನೆಗೆ ಹೋದ್ರು ಪುಟ್ಟ ಗೌರಿ ಅಂತ. 2 ವರ್ಷ ಬಿಟ್ಟು ಹೋಗಿ ಇನ್ನೂ ಪುಟ್ಟ ಗೌರಿನೇ ಅಂತ. ಅಲ್ಲಿ ನಾ ನೋಡ್ತಾ ಇದ್ದೀನಿ, ನಮ್ಮಮ್ಮ ಊಟ ಮಾಡತ್ತಾಳ. ಯಾವ ಗಂಡ ಬಂದನಕ್ಕು ಸಿಕ್ಕುನು ಅಂತ. ಯಾ ಗಂಡ? ಆ ಪುಟ್ಟಗೌರಿ ಗಂಡ. ಆ ಪುಟ್ಟಗೌರಿ ಎಲ್ಲೋ ಅಕ್ಕಿ ಆಕ್ಟಿಂಗ್ ಮಾಡಿ ಹೋಗಿ ಮನೆಗ್ ಊಟ ಮಾಡಿ ಆರಾಮ್ ಎಸಿ ಹಾಕೊಂಡ್ ಮುಂಕೊಂಡಾಳ. ನಾವಿಲ್ಲಿ ಕಷ್ಟ ಪಡ್ಲತ್ತೀವಿ. ಆ ಗಂಡ ಎಲ್ಲಿ ಹೋದ್ನೋ ಏನೋ, ಪುಟ್ಟಗೌರಿ ಗಂಡ. ಹಲ್ಲೆಲೂಯಾ. ಇಲ್ಲೆಲ್ಲ ತಳಮಳ ಆದ ಬಳಕ ಎಲುಬು ನರ್ವು ಎಲ್ಲ ತಲೆ ಕೆಡ್ತ, ಆಮೇಲೆ ತಲೆ ನೋವು ಆಗ್ಲತ್ತದ್ರಿ. ಯಾಕ? ಏನ್ ಕೇಳಿಸ್ಕೊಂಡ್ರಿ? ಪುಟ್ಟಗೌರಿ ಗಂಡ ಎಲ್ಲಿ ಹೋದ? ಹಲ್ಲೆಲೂಯಾ. ಬೈಬಲ್ ಏನ್ ಹೇಳ್ತಾರೆ? ಕಿವಿಗೆ ಒಳ್ಳೆ ಸುದ್ದಿ ಎಲುಬುಗಳಿಗೆ ಏನ್ ಮಾಡ್ತದಂತೆ? ಪುಷ್ಟಿ ಕೊಡ್ತದಂತೆ. ಹಲ್ಲೆಲೂಯಾ. ಅದಕ್ಕೆ ಯೇಸ್ವಾಮಿ ಸುಮ್ನೆ ಹೇಳಿಲ್ಲ, ಸುಮ್ನೆ ಏನೋ ಬಾಯಿಗೆ ಬಂತಂತ ಯೇಸ್ವಾಮಿ ಹೇಳಿಲ್ಲ. ಏನ್ ಕೇಳಿಸ್ಕೊತಾ ಇದ್ರಿ ಅದ್ರ ಬಗ್ಗೆ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರಿಗೆ ಯಾಕೆ ಮೊಳಕಾಲ್ ನೋವು, ಟೊಂಕ ಬ್ಯಾನಿ ಅಂದ್ರೆ ನೀವು ಏನ್ ಕೇಳಿಸ್ಕೊತಾ ಇದ್ರಿ? ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಅವ್ರು ಬಂದು ಹೇಳ್ತಾರೆ, ಏನೋ ನಿಮಗೆ ಹಿಂಗ್ ಬ್ಯಾನಿ ಆಯ್ತ್ರಿ, ನನಗೂ ಹಿಂಗೆ ಕತಿ ಸ್ಟಾರ್ಟ್. ನಿಂದು ಬಿಡು, ನಂದು ಕೇಳ, ನನಗೂ ಹಿಂಗೆ ಆಗಿತ್ತು. ಅದು 5 ನಿಮಿಷ ಸ್ಟೋರಿ ಹೇಳೋದಿರ್ತದ, 30 ನಿಮಿಷ ಮಾಡ್ತಾರ. ಒಟ್ಟು ಮಾತಾಡ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಚೆನ್ನಾಗಿ ಹೋದವ್ರಿಗೆಲ್ಲ ಸೈಲೆಂಟೇ ಮಾಡ್ಸ್ಯಾರ ನೋಡ್ರಿ. ಅವ್ರಿಗೆ ಮಾತಾಡಕ್ ಅವಕಾಶನೇ ಕೊಟ್ಟಿಲ್ಲ ಅವ್ರಿಗೆ. ಅಲ್ಲಿ ಕೇಳೋದು, ಪ್ರೇಯರ್ ಮಾಡೋದು, ಓಡ್ಬೇಕು 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 ಓಡ್ಬೇಕು. ಏನಾಗ್ತದೆ ಮನಸ್ಸು ಅವಾಗ? ರಿನ್ಯೂ ಆಗ್ತದೆ. ಹಲ್ಲೆಲೂಯಾ. ಅದಕ್ಕೆ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ? ನಿಮ್ ಬಗ್ಗೆ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ? ನಿಮ್ಮ ಭವಿಷ್ಯದ ಬಗ್ಗೆ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ? ಯಾರು ನಿಮ್ಮ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಂಡು ನೀವು ಡಿಸಿಷನ್ ಮಾಡ್ತಾ ಇದ್ದೀರಾ. ಅದಕ್ಕೆ ಬೈಬಲ್ ಹೇಳ್ತದೆ, ಇಟ್ ವಿಲ್ ಮೇಕ್ ಯುವರ್ ಬೋನ್ಸ್ ಹೆಲ್ದಿ. ಇವತ್ತು ಒಂದ್ ವೇಳೆ ನಿಮ್ಮ ಬೋನ್ಗಳಲ್ಲಿ ಅನಾರೋಗ್ಯದಿಂದ ಬಂದ್ರೆ, ಯೇಸು ನಾಮದಲ್ಲಿ ನಿಮ್ಮ ಬೋನ್ಗಳಲ್ಲಿ ಬಲ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಅದು ಏನೆಲ್ಲ ಕೇಳ್ತೀರಿ, ಗುಡ್ ನ್ಯೂಸ್ ಕೇಳ್ತೀರಿ. ಯಾಕೆ? ಕಿವಿಗೆ ಒಳ್ಳೆ ಸುದ್ದಿ ಬಿತ್ತಲ್ರಿ, ಆಟೋಮೆಟಿಕ್ ಆರೋಗ್ಯ ಫ್ಲೋ ಆಗ್ತದೆ. ಹಲ್ಲೆಲೂಯಾ. ಯಾರ್ದೇ ರಿಪೋರ್ಟ್ ತೋರಿಸ್ಲಿ, ಅದು ಒಬ್ಬರು ರಿಪೋರ್ಟ್ ಕೊಡ್ಬೇಕು ನಿಮಗ್. ಅವ್ರು ಕೊಡತನ ಎಲ್ಲಾ ರಿಪೋರ್ಟ್ ಅದು ಟೆಂಪರರಿನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ನಮಗೆ ಒಂದು ಗುಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ದೇವರು ಏನ್ ಮಾಡಿದ್ದಾರೆ ನಮಗೆ? ಗುಡ್ ರಿಪೋರ್ಟ್ ಮತ್ತೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಈ ಗುಡ್ ನ್ಯೂಸ್ ನಾವು ಕೇಳಿಸ್ಕೊಳ್ಳಾರ್ದೆ ಅನೇಕ ರೀತಿಯಾದಂತ ಬರೀ ನ್ಯೂಸ್ ಗಳು ಕೇಳಿಸ್ಕೊತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇವತ್ತಿನಿಂದ ನೀವು ಏನ್ ಕೇಳಿಸ್ಕೋಬೇಕು ಗೊತ್ತಾ? ಒಳ್ಳೆ ಸುದ್ದಿ. ಏನ್ ಕೇಳಿಸ್ಕೋಬೇಕು? ಏನ್ ಕೇಳಿಸ್ಕೋಬೇಕು? ಏನ್ ಕೇಳಿಸ್ಕೋಬೇಕು? ಒಳ್ಳೆ ಸುದ್ದಿ ಕೇಳಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಈಗ ಇವ್ರಲ್ಲಿ ಬಸವರಾಜ್ ಅವರು, ಏನ್ ಹೆಸರು ಅವ್ರದ್ದು? ವಿರೂಪಾಕ್ಷ ಅವ್ರಿಗೆ ಡಾಕ್ಟರ್ ಹೇಳಿದ್ರು ಏನು, 6 ತಿಂಗಳು, ಬಾಳ ಅಂದ್ರೆ 6 ತಿಂಗಳು 1 ವರ್ಷ. ವಿರೂಪಾಕ್ಷಿಗೆ ಹೇಳಿಲ್ಲ. ಇದು ಯಾರಿಗೆ ಹೇಳಿದ್ದಾರೆ?
ಅವ್ರು ಬೇರೆಯವ್ರಿಗೆ ಹೇಳಿದಾರೆ ನೀವು ಹೇಳ್ಬೇಡ್ರಿ ಅವ್ರಿಗೆ ಅಂತ ಹೇಳಿ. ಯಾಕೆ ಹೇಳ್ಬೇಡ ಅಂದಿದ್ದಾರೆ? ಒಂದ್ ವೇಳೆ ನೀನು 6 ತಿಂಗಳು ಬದುಕ್ತಿಯಪ್ಪ ಅಂತ ಅವ್ನು ಕೇಳಿಸ್ಕೊಂಡ್ರೆ 6 ತಿಂಗಳು ಬದ್ಲಿ 1 ತಿಂಗಳಲ್ಲಿ ಹೋಗ್ಬಿಡ್ತಾನ ಅವನು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಎಲ್ಲ ಹೋಗ್ಬಿಟ್ಟವೆಲ್ಲ. 39 ಇಯರ್ಸ್ ಏಜ್ ಅವ್ರದ್ದು. ಆದ್ರೆ ಹೋಗಿ ಪ್ರೇಯರ್ ಮಾಡಿದಾಗ ಅವ್ರಿಗೆ ನಾನು ಏನ್ ಹೇಳ್ಬೇಕು? ಬದುಕಲ್ ದಿನ ಬದುಕು ಅಂತ ಹೇಳಿದ್ರೆ, ವಿರೂಪಾಕ್ಷ 2 ತಿಂಗಳಲ್ಲಿ ಎದ್ದು ನಡೆದಾಡ್ತಿ ಅಂದ್ರೆ ಅವ್ರ ಬಳಿ ಏನ್ ಬರ್ತದೆ? ಹಲ್ಲೆಲೂಯ, ಫೇತ್ ಬರ್ತದೆ. ಡಾಕ್ಟರ್ ಕೊಟ್ಟಂತ ರಿಪೋರ್ಟ್ ಹೋಗ್ಬಿಡ್ತದೆ, ನಾವ್ ಹೇಳಿದಂತ ರಿಪೋರ್ಟ್ ಹಿಡ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವರು ನಮಗೆ ಒಂದು ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದಾರೆ. ಆ ಒಳ್ಳೆ ಸುದ್ದಿ ಏನು ಅಂತ ನಮಗೆ ಗೊತ್ತಾಗ್ಬೇಕು. ಆ ಒಳ್ಳೆ ಸುದ್ದಿ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಅಂತ ಗೊತ್ತಾಗ್ಬೇಕದು. ಆ ಒಳ್ಳೆ ಸುದ್ದಿ ಎಷ್ಟು ಸಲ ಕೇಳಿಸ್ಕೊತೇವೋ ಅಷ್ಟು ಸಲ ನಮ್ಮಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಒಳ್ಳೆ ಸುದ್ದಿ ನೋಡ್ರಿ, ನಿನ್ನಿನ ನ್ಯೂಸ್ ಪೇಪರ್ ಇವತ್ತು ಓದ್ತೀರಾ? ಯಾರಾದ್ರೂ ಓದ್ತೀರಾ? ಏನ್ ಮಾಡ್ತೇವೆ? ಇದು ನಿನ್ನೆ ಹಳೇದಾಗ್ಯದ ಇದು. ಹಲ್ಲೆಲೂಯ. ಬಟ್ ಇದು ಏನದ ನೋಡ್ರಿ, ಇದು ಗುಡ್ ನ್ಯೂಸ್. ಇದು 2026 ವರ್ಷ ಹಿಂದೆ ಬರೆಯಲ್ಪಟ್ರು ಕೂಡ ಇದು ಇನ್ನೂ ಒಳ್ಳೆ ಸುದ್ದಿನೇ ಅದ ಇದು. ಹಲ್ಲೆಲೂಯ. ಜನರೇಷನ್ ಬಂತು, ಜನರೇಷನ್ ಹೋಯ್ತು. ಏನು ಏನು ಜೆನ್ಜಿ ಇರ್ಲಿ, ಜೆನ್ ಪಲ್ಪಾ ಇರ್ಲಿ, ಜೆನ್ ಯಾವುದೇ ಇರ್ಲಿ, ಅದು ಹಲ್ಲೆಲೂಯ, ಹಲ್ಲೆಲೂಯ. ಇದು ಚೇಂಜ್ ಮಾಡಕ್ ಆಗಲ್ಲ, ಇದು ನಿಮಗ್ ಚೇಂಜ್ ಮಾಡ್ತಾರೆ. ಹಲ್ಲೆಲೂಯ. ಅದಕ್ಕೆ ಇದು ಒಳ್ಳೆ ಸುದ್ದಿ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಒಳ್ಳೆ ಸುದ್ದಿ ಕೇಳಿಸ್ಕೊಂಡ್ರೆ ಏನಾಗ್ತದಂತೆ? ಏನಾಗ್ತದೆ? ಬೋನ್ಸ್ ಗಳು ಹೆಲ್ದಿ ಆಗಿರ್ತದೆ. ಬೋನ್ಸ್ ಗಳು ಹೆಲ್ದಿ ಆಗಿದ್ರೆ ನಿನ್ನ ಶರೀರವೆಲ್ಲ ಆರೋಗ್ಯವಾಗಿ ಇರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಾವು ಹೇಗೆ ಕೇಳಿಸ್ಕೊತೇವೆ ಅದು ಎಚ್ಚರವಾಗಿರ್ಬೇಕು. ಹಲ್ಲೆಲೂಯ. ಹೇಳ್ರಿ ನಿಮ್ಮ ಅಕ್ಕ ಪಕ್ಕದವ್ರಿಗೆ, ಹೇಗೆ ಕೇಳಿಸ್ಕೊತಾ ಇದ್ದಿ? ಎಚ್ಚರವಾಗಿರು. ಹೇಗೆ ಕೇಳಿಸ್ಕೊತಾ ಇದ್ದಿ? ಎಚ್ಚರವಾಗಿರು. ಹಲ್ಲೆಲೂಯ, ಹಲ್ಲೆಲೂಯ. ಕೇಳಿಸ್ಕೊಳ್ಳೋಣ ಒಳ್ಳೆ ಸುದ್ದಿ. ರೆಡಿ ಆಗಿದ್ದೀರಾ ಕೇಳಿಸ್ಕೊಳ್ಳಕ್ಕೆ? ಕೇಳಿಸ್ಕೊಳ್ಳೋ ರೆಡಿ ಆಗಿದ್ದೀರಾ? ಯಾವ್ಯಾವೋ ಸುದ್ದಿ ಕೇಳ್ಕೊಂಡು ಯಾಕೆ ಸುಮ್ನೆ ತಲೆ ಕೆಡಿಸ್ಕೊತೀರಿ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೇಳಿಸ್ತೀರಾ ಒಳ್ಳೆ ಸುದ್ದಿ? ಈ ಒಳ್ಳೆ ಸುದ್ದಿ ಇವತ್ತಿನಿಂದ ಕೇಳಕ್ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಲೈಫ್ ಅಲ್ಲ, ನಿಮ್ಮ ಫ್ಯಾಮಿಲಿ ಪ್ರತಿಯೊಂದು ಚೇಂಜ್ ಆಗ್ತದೆ. ಹಲ್ಲೆಲೂಯ. ಯಾಕೆ? ಏನ್ ಕೇಳಿಸ್ಕೊತೇವೋ, ಏನ್ ನೋಡ್ತೇವೋ, ಏನ್ ನುಡಿತೇವೋ ಅದರ ಆಧಾರದ ಮೇಲೆ ನಮ್ಮ ಜೀವಿತ ಕಟ್ಟಲ್ಪಡ್ತದೆ. ಹಲ್ಲೆಲೂಯ. ಕಮಾನ್, ಎಲ್ಲರೂ ಎದ್ದು ನಿಂತ್ಕೊಳ್ರಿ. Holy Spirit, O Lord, Father Almighty, hallelujah, hallelujah, hallelujah. ಹೇಳಿದರೆ ಇದನ್ನು ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡ್ರಿ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಸೊ ದೀಕ್ಷಾ ಸ್ನಾನ ಯಾಕೆ ನಾವು ತೆಗೆದುಕೊಳ್ಳಬೇಕು ಅಂತಂದ್ರೆ, ನೋಡ್ರಿ, ದೀಕ್ಷಾ ಸ್ನಾನ ನಾವು ಒಂದು ಏನೋ ಈಗ ಎಲ್ಲ ಪಾಪವನ್ನು ಬಿಟ್ಟು ಈಗ ನಾನು ಚೆನ್ನಾಗಿ ನಡೀತೀನಿ ಅಂತಲ್ಲ. ನಾನು ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ಬೇಕು ಅಂದ್ರೆ, ಯೇಸು ನನ್ನ ರಕ್ಷಕನಾಗಿದ್ದಾನೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಅಂತ ಹೇಳಿ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋನಾಗಿರ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ. ಸೊ ಒಂದ್ ವೇಳೆ ಈಗ ಆಗಸ್ಟ್ 15ನೇ ತಾರೀಕಿತ್ತು, ಬಟ್ ಯಾರು ಹೆಸರು ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಜನವರಿ 26ನೇ ತಾರೀಕು ಇರುವಂತದ್ದಾಗಿದೆ. ಸೊ ನೀವು ನಿಮ್ಮ ಹೆಸರುಗಳನ್ನು ಕೊಡುವುದಾದರೆ ನೀವು ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅನ್ನುವಂತ ಸಂಗತಿ ನಿಮಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಯಾರಿಗೋ ಇಲ್ಲಿ ಒಂದು ಕಡೆ ಇಲ್ಲಿ ಚುಚ್ಚದಂಗ್ ಆಗ್ತಾ ಇದೆ, ಇಲ್ಲಿ ನೋವು ಆಗ್ತಾ ಇದೆ, ಇಲ್ಲಿ ಈ ಕಡೆ ಯಾರಿದ್ರಿ? ದೇವ್ರ ನಿಮಗೆ ಮುಟ್ಟಿ ಗುಣಪಡಿಸ್ತಾರೆ. ಈ ಕಡೆ ನಿಮಗೆ ನೋವು ಆಗ್ತಾ ಇದೆ. ಓಕೆ, ಕೈ ಎತ್ತ, ಕೈ ಅಲ್ಲೇ ಅಲ್ಲೇ, ಕೈ ಎತ್ತ, ಕೈ ಎತ್ತ, ಕೈ ಎತ್ತ, ಕಣ್ಮುಚ್ಚಿ. Father, in the name of Jesus, I rebuke that pain in the name of Jesus. Every spirit of fear, I command you in Jesus' name. Leave her now in the name of Jesus. In the mighty name of Jesus, Father. ಅಪ್ಪ, ನಿನ್ನ ಹಸ್ತ ಆ ಮಗಳ ಮೇಲೆ ಬರಲಿ. ಥ್ಯಾಂಕ್ ಯು ಫಾರ್ ಯುವರ್ ಹೀಲಿಂಗ್, ಓ ಲಾರ್ಡ್. ಆರೋಗ್ಯವನ್ನು ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಸ್ತೋತ್ರ. Praise the Lord. Hallelujah. Hallelujah. ಓಕೆ, ಇವತ್ತಿನ ಸಂಡೇ ಒಂದು ಗುಡ್ ನ್ಯೂಸ್ ಸಂಡೇ ಆಗಿದೆ. ಸೊ ಯಾರಾದ್ರೂ ಬೋರ್ಡ್ ಅರೇಂಜ್ ಮಾಡ್ಬೋದಾ ಇಲ್ಲಿ? ಬೋರ್ಡ್. ಓಕೆ,
ಕೊಡೋದು ಅರೇಂಜ್ ಮಾಡ್ರಿ. ಇವತ್ತು ನಿಮಗೆ ಇವತ್ತು ಹೇಳುವಂತದ್ದು ಅನೇಕ ಸಲ ನೀವು ಕೇಳಿರ್ಬೋದು, ಅನೇಕ ಸಲ ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ಬಟ್ ಸ್ಟಿಲ್ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ದಯಮಾಡಿ 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 ಕೇಳಿಸ್ಕೊಡ್ರಿ. ಹಳೆಬ್ರಾಗಿರ್ಬೋದು, ಹೊಸಬ್ರಾಗಿರ್ಬೋದು, ಇದನ್ನ ಕೇಳಿಸಿಕೊಡ್ರಿ. ಕೇಳಿಸಿಕೊಂಡಾಗ ನಿಮ್ಮ ಜೀವಿತ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ರಿ ಗುಡ್ ನ್ಯೂಸ್, ಹೇಳ್ರಿ ಗುಡ್ ನ್ಯೂಸ್, ಒಳ್ಳೆ ಸುದ್ದಿ, ಹೇಳ್ರಿ ಒಳ್ಳೆ ಸುದ್ದಿ. ಹೇಳ್ರಿ ನಮಗೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಇದೆ. ಹೇಳ್ರಿ ನಿನಗೆ, ನಿಮ್ಮ ಅಕ್ಕಪಕ್ಕದವ್ರು ನೋಡ್ರಿ, ನಿನಗೆ ಒಂದು ಒಳ್ಳೆ ಸುದ್ದಿ ಇದೆ. ಇದೆಲ್ಲ ಯಾರು ನಾನೇ ಡ್ರಾಪ್ ಮಾಡ್ಲ? ಹೇಳ್ರಿ ನಿನಗೆ ಒಳ್ಳೆ ಸುದ್ದಿ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಎಷ್ಟ್ ಜನ ನ್ಯೂಸ್ ನೋಡ್ತೀರಾ, ನ್ಯೂಸ್ ಕೇಳಿಸ್ಕೊತೀರಾ ನ್ಯೂಸ್ಗಳು? ನಾನ್ ಅಂದ್ರೆ ಸ್ಟೂಡೆಂಟ್ ಇರುವಾಗ, ಅಂದ್ರೆ 8th 9th 10th ಹಿಂಗೆ ಬಂದಾಗ ನಮ್ಮ ಮನೇಲಿ ಯಾವಾಗ್ಲೂ ಬೆಳಗ್ಗೆ ಪೇಪರ್ ಹಾಕ್ತಾ ಇದ್ರು, ಅಥವಾ ನಮ್ ತಂದೆ ಹೋಗಿ ಪೇಪರ್ ತಗೊಂಡ್ ಬರ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೀರ್ ತುಂಬಬೇಕು, ಅಂದ್ರೆ ಯೇಸು ನಂಬಕ್ಕಿಂತ ಮುಂಚೆ. ಆಮೇಲೆ ಫಸ್ಟ್ ಪ್ರಾರ್ಥನೆ ಮಾಡ್ಬೇಕು, ನೀರ್ ತುಂಬಬೇಕು, ಹೋಗ್ಬೇಕು, ನ್ಯೂಸ್ ಪೇಪರ್ ತಗೊಂಡು ಕುಂದಿರ್ಬೇಕು. ಇದು ನಮ್ ತಂದೆ ಪ್ರತಿ ದಿನ ಓದ್ತಾ ಇದ್ರು. ಸೊ ಅವ್ರ ಜೊತೆಗೆ ನಾನು ಕೂಡ ಓದ್ತಾ ಇದ್ದೆ. ನಾನ್ ಫಸ್ಟ್ ಓದ್ತೀನಂತ ನಾನು ಓದ್ತೀನಂತ ಅವ್ರು. ಸೊ ಇಬ್ರು ಹಂಚ್ಕೋತಿದ್ವಿ, ನೀವೊಂದು ಪೇಜ್ ತಗೋ, ನೀವೊಂದು ಪೇಜ್ ತಗೋ. ನ್ಯೂಸ್ ಅಂದ್ರೆ ಎಲ್ಲರಿಗೆ ಆಸಕ್ತಿ, ಒಂದು ಕೇಳಿಸ್ಕೊಳ್ಬೇಕಂತ ಹೇಳಿ, ಏನೇನ್ ನಡೀಲತ್ತದ ಏನೇನಿಲ್ಲ ಅಂತ ಕೇಳಿಸ್ಕೊಬೇಕಂತ ಎಲ್ರಿಗೂ ಆಸಕ್ತಿ ಇಲ್ಲ. ಬಾಜು ಮನೆಗೆ ಏನ್ ನಡೀಲತ್ತದ, ಅವ್ರ ಮನೆಗೆ ಏನ್ ನಡೀಲತ್ತದ ಇಂದ ನ್ಯೂಸ್ ಅಂದ್ರೆ ಎಲ್ರಿಗೂ ಎಕ್ಸೈಟ್ಮೆಂಟ್ ಇರ್ತದೆ. ಅದಕ್ಕೆ ಫಸ್ಟ್ ಎಲ್ಲ ನಮಗೆ ಒಂದು ಡಿ ನ್ಯೂಸ್ ಅಂತ ಬರ್ತಾ ಇತ್ತು. ಡಿ ನ್ಯೂಸ್ ಅದು ಎಷ್ಟು ಗಂಟೆಗೆ? ಸಾಯಂಕಾಲ 1 ಟೈಮ್ ಬರ್ತಿತ್ತು. ಅದು 1/2 hour 1 hour ಬರ್ತಿತ್ತು. ಈಗ ನೋಡ್ರಿ 24/7 ಏನು ನ್ಯೂಸ್, 24/7 ಏನು ಬ್ರೇಕಿಂಗ್ ನ್ಯೂಸ್. ಹಿಂಗ ಕೊಡ್ತಾರಂದ್ರೆ ಬ್ರೇಕಿಂಗ್ ನ್ಯೂಸ್, ಅದು ಒಂದೇ ಸ್ಟೇಟ್ಮೆಂಟ್ ಇರ್ತದೆ. ಅದನ್ನ ಎಳೆದು 3 ತಾಸು ಆಗ್ತದೆ. ನಾವ್ ಏನಪ್ಪಾ ಬ್ರೇಕಿಂಗ್ ನ್ಯೂಸ್ ಅಂತ ನೋಡ್ತೀವಿ. ಉದಾಹರಣೆಗೆ ಏನಪ್ಪಾ ಅಂದ್ರೆ, ಕಲಬುರಗಿ ಜಿಲ್ಲೆಗೆ ನರೇಂದ್ರ ಮೋದಿ ಬರ್ತಾ ಇದ್ದಾನೆ. ಬ್ರೇಕಿಂಗ್ ನ್ಯೂಸ್, ಕಲಬುರಗಿ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಫಸ್ಟ್ ಅಂತಾರೆ. ಆಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಧಾನ ಮಂತ್ರಿಯಾದ ನರೇಂದ್ರ ಮೋದಿ ಬರ್ತಾ ಇದ್ದಾನೆ. ಆಮೇಲೆ ಮತ್ತೆ ಅದೇ ಇರ್ತದೆ. ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ನರೇಂದರ್ ಅವರ ತಂದೆ ಗುಜರಾತ್ ನಲ್ಲಿ ಹಿಂಗಿದ್ರು, ಅವ್ರು ಬರ್ತಾ ಇದಾರೆ ಕಲಬುರಗಿಗೆ. ನ್ಯೂಸ್ ಏನು ಬರ್ತಾ ಇದ್ದಾರೆ, ಏನು ನ್ಯೂಸ್ ಬರ್ತಾ ಇದ್ದಾರೆ. ಬಟ್ ಅದನ್ನ ಎಳೆದು ಎಷ್ಟು ಮಾಡ್ತಾರೆ? ಅದು 3 ತಾಸು ಮಾಡ್ತಾರೆ. ಅದು ಅದೇ ಬ್ರೇಕಿಂಗ್ ನ್ಯೂಸ್. ಸೌಂಡ್ ಬರ್ತದೆ, ಬೇರೆ ಸೌಂಡ್ ಬರ್ತದೆ. ನಮಗೆ ಎಕ್ಸೈಟ್ಮೆಂಟ್ ಇರ್ತದೆ. ಏನ್ ನರೇಂದ್ರ ಮೋದಿ ಬಂದ್ ಏನ್ ಮಾಡ್ತಾನೆ ಅಂತ ಹಿಂಗ್ ಎಕ್ಸೈಟ್ಮೆಂಟ್ ಇರ್ತದೆ. ಬಟ್ ಅದೇ ಇರ್ತದೆ, ಬೇರೆ ಚಾನೆಲ್ ನೋಡ್ರೆ ಅದೇ ಇರ್ತದೆ. ಹಂಗೆ ಪ್ರತಿ ದಿನ ನಮಗೆ ನ್ಯೂಸ್ ಕೇಳುವುದರಲ್ಲಿ ಬಹಳ ಆಸಕ್ತಿ. ಓಕೆ, ಅಲ್ಲೇನ್ ನಡೀತದೆ, ಇಲ್ಲೇ ನಡೀತದೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅನೇಕ ನ್ಯೂಸ್ಗಳು ಡಿಸ್ಟರ್ಬಿಂಗ್ ನ್ಯೂಸ್ಗಳೇ ಇರ್ತಾರೆ. ಮರ್ಡರ್ ಅಲ್ಲಾಯ್ತು, ಇಲ್ಲಿ ಕಳ್ಳತನ ಆಯ್ತು, ಅಲ್ಲಿ ರೇಪ್ ಆಯ್ತು, ಅದು ಆಯ್ತು, ಇದು ಆಯ್ತು, ಇಂಥ ನ್ಯೂಸ್ಗಳೇ ಇರ್ತವೆ. ಹೊರತಾಗಿ ನಿಮಗೆ ಪೇಪರ್ ಅಲ್ಲಿ ಇವತ್ತು ನಿಮ್ ಮನೆಗೆ 1 ಲಕ್ಷ ಕಳಿಸ್ತಾ ಇದೆ ನೋಡ್ರಿ ಅಂತ ನ್ಯೂಸ್ ಬರ್ತದೆ? ಬರಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಬೈಬಲ್ ಅಲ್ಲಿ ಒಂದು ವಚನ ಹೇಳ್ತದೆ, ಏನಂತಂದ್ರೆ ಒಳ್ಳೆ ಸುದ್ದಿ ಈ ಎಲುಬುಗಳು ಸ್ಟ್ರಾಂಗ್ ಮಾಡ್ತದಂತ. ಜ್ಞಾನೋಕ್ತಿ 15ನೇ ಅಧ್ಯಾಯ 30ನೇ ವಚನ ಓದ್ರಿ. ಜ್ಞಾನೋಕ್ತಿ 15ನೇ ಅಧ್ಯಾಯ 30ನೇ ವಚನ. ಓಕೆ, ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 30ನೇ ವಚನ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬಿಗೆ ಪುಷ್ಟಿ. ಓಕೆ, ಕನ್ನಡದಲ್ಲಿ ಎಲ್ರು ಹೇಳ್ರಿ ಅಭಿಷೇಕಿಂದೆ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬಿಗೆ ಪುಷ್ಟಿ. ಕಣ್ಣಿಗೆ ಬೆಳಕು ಬಿದ್ರೆ ಅದಕ್ಕೆ ಆರೋಗ್ಯ, ಕಿವಿಗೆ ಒಳ್ಳೆ ಸುದ್ದಿ ಬಿದ್ರೆ ಯಾವ್ದು ಪುಷ್ಟಿ ಆಗ್ತದೆ ಅಂತೆ? ಮತ್ತೆ ಕಿವಿಗೆ ಎಲುಬಿಗೆ ಏನ್ ಸಂಬಂಧ ರೀ? ಆಮೇಲೆ ಒಳ್ಳೆ ಸುದ್ದಿಗೂ ಎಲುಬಿಗೂ ಏನ್ ಸಂಬಂಧ? ಒಳ್ಳೆ ಸುದ್ದಿ ಬಿದ್ರೆ ಏನಾಗ್ತದಂತೆ? ಎಲುಬಿಗೆ ಪುಷ್ಟಿ ಆಗ್ತದೆ. ಎಲುಬಿಗೆ ಪುಷ್ಟಿ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಯುವರ್ ಇನ್ನರ್ ಮ್ಯಾನ್, ಯುವರ್ ಇನ್ನರ್ ಸ್ಟ್ರೆಂತ್, ನಿನ್ನ ಒಳಗಡೆ ಇರುವ ಬಲ ಜಾಸ್ತಿ ಆಗ್ತದ.
ಬೋನ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತದಂದ್ರೆ ನಮ್ಮ ಒಂದು ಸ್ಟೆಬಿಲಿಟಿ. ಒಂದ್ ವೇಳೆ ಬೋನೇ ಇಲ್ಲ ಅಂತ ತಿಳ್ಕೊಡ್ರಿ ನಮ್ಮ ಹತ್ರ, ಇಮ್ಯಾಜಿನ್ ಮಾಡ್ರಿ, ಬೋನೇ ಇಲ್ಲ, ಹೆಂಗಿರ್ತೈತಿ ನಮ್ ದೇಹ? ಅಮೀಬಾ ನೋಡಿರಿ, ಅಮೀಬಾ ನೋಡಿರಿ ಸೈನ್ಸ್ ಸ್ಟೂಡೆಂಟ್ಸ್, ಅದಕ್ಕೆ ಬೋನ್ ಇಲ್ಲ, ಅದು ಎಲ್ಲಿ ಬೇಕಾದ್ರೂ ತೂರ್ತದ, ಅದು ಇಟ್ಟೇ ಹೋಲ್ಕೊಡ್ರಿ ಅದ್ರೊಳಗೆ ಫುಲ್ ದೇಹ ತೂರ್ತದ. ಇಮ್ಯಾಜಿನ್ ಮಾಡ್ರಿ, ನಮ್ಮ ಎಲುಬೆ ಇಲ್ಲ ಅಂತಂದ್ರೆ ನಾವೆಲ್ಲ ಮುದ್ದೆಯಾಗಿ ಹಿಂಗ 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 ಹೆಂಗೆಂಗೋ ಹೋಗ್ಬಿಡ್ತಿದ್. ಒಬ್ರು ಇಲ್ಲಿಂದ ಓದ್ತಿರು, ಒಬ್ರು ಇಲ್ಲಿಂದಾನೇ ಹಾರ್ತಿದ್ರು, ಯಾಕೆ ಅಲ್ಲಿಂದ ಹೋಗಮ್ಮಿ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಈ ಎಲುಬು ನಮಗೆ ಒಂದು ಸ್ಟ್ರಕ್ಚರ್ ಅನ್ನು ಕೊಡ್ತದೆ, ಒಂದು ಆರ್ಡರ್ ಅನ್ನು ಕೊಡ್ತದೆ. ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ? ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳಿಗೆ ಸ್ಟ್ರೆಂತ್ ಕೊಡ್ತದಂತೆ. ಇದನ್ನ ಡಿಸ್ಕವರ್ ಮಾಡಕ್ ಈಗ ಬೈಬಲ್ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ನಿಮ್ಮ ಆರೋಗ್ಯ ಎಲ್ಲಿದೆ ಗೊತ್ತಾ? ನಿಮ್ಮ ಆರೋಗ್ಯ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ, ಏನ್ ನೋಡ್ತಾ ಇದ್ದೀರಿ, ಏನ್ ನುಡಿತಾ ಇದ್ದೀರಿ? ಹೇಳ್ರಿ, ಏನ್ ಕೇಳಿಸ್ಕೊತಾ ಇದ್ದೀನಿ, ಏನ್ ನೋಡ್ತಾ ಇದ್ದೀನಿ, ಏನ್ ನುಡಿತಾ ಇದ್ದೀನಿ? ನಮ್ಮ ಆರೋಗ್ಯ ಎಲ್ಲಿದೆ? ಏನ್ ಕೇಳಿಸ್ಕೊತಾ ಇದ್ದೀನಿ, ಏನ್ ನೋಡ್ತಾ ಇದ್ದೀನಿ, ಏನ್ ನುಡಿತಾ ಇದ್ದೀನಿ? ಹಾಗೆ ಇಂಗ್ಲಿಷ್ ನಲ್ಲಿ ಹೋದ್ರೆ ಯಾರಾದ್ರೂ 15-30 ಇಂಗ್ಲಿಷ್ ಅಲ್ಲಿ ಏನಿದೆ? ಗುಡ್ ರಿಪೋರ್ಟ್. ಓಕೆ, ಏನಿದೆ ಅಲ್ಲಿ ಇಂಗ್ಲಿಷ್ ನಲ್ಲಿ? ಗುಡ್ ರಿಪೋರ್ಟ್. ಓಕೆ, ಗುಡ್ ರಿಪೋರ್ಟ್. ನಮ್ಗೆಲ್ರಿಗೂ ಅನಾರೋಗ್ಯ ಇದ್ದಾಗ ಏನ್ ಮಾಡ್ತಾರೆ ಡಾಕ್ಟರ್ಸ್? ಏನ್ ಮಾಡ್ತಾರೆ? ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡತನ ಡಾಕ್ಟರ್ ಏನಾದ್ರು ಬರೀತಾನ? ತಡ್ಕೊಳಕ್ ಆಗಲ್ಲ ಇದ್ರೆ ಡಾಕ್ಟರ್ ಏನಾರ ಬರೀರಿ, ಇಲ್ಲ ರಿಪೋರ್ಟ್ ಬರ್ಲಿ ಅಂತ. ಏನಂತಾನೆ? ರಿಪೋರ್ಟ್ ಏನಾದ್ರು ಬರ್ದು ಕೊಡ್ರಿ ಅಂತಾರೆ. ಇಲ್ಲ, ರಿಪೋರ್ಟ್ ಬರ್ಲಿ. ಯಾಕೆ? ಅದು ಪರೀಕ್ಷೆಗೆ ಒಳಗೋಗ್ಯದ. ಅಲ್ಲಿ ಗೊತ್ತಾಗ್ತದ ನನಗ ಏನ್ ತಪ್ಪದ, ಏನು ಸರಿ ಅದ, ಅವಾಗ ನಾನು ಬರ್ಲಿಕ್ಕೆ ಸಾಧ್ಯ. ಸೊ ಬೈಬಲ್ ಹೇಳ್ತದೆ ಗುಡ್ ರಿಪೋರ್ಟ್ ಏನ್ ಮಾಡ್ತದ? ಗುಡ್ ರಿಪೋರ್ಟ್ ಮೇಕ್ಸ್ ದ ಬೋನ್ಸ್ ಹೆಲ್ತಿ. ನಿನ್ನ ಎಲುಬುಗಳು ಅದು ಬಲಶಾಲಿಯಾಗಿ ಮಾಡ್ತದೆ ಅಂತ. ಏನು? ಗುಡ್ ರಿಪೋರ್ಟ್. ಹೇಳ್ರಿ ಗುಡ್ ರಿಪೋರ್ಟ್, ಹೇಳ್ರಿ ಗುಡ್ ರಿಪೋರ್ಟ್. ಗುಡ್ ರಿಪೋರ್ಟ್ ಏನ್ ಕೇಳಿಸ್ಕೊತೀಯೋ ಅದು ನಿನ್ನ ಶರೀರಕ್ಕೆ ಕನೆಕ್ಟೆಡ್ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಸುಮ್ನೆ ಹೇಳಿಲ್ರಿ, ಏನ್ ಕೇಳಿಸ್ಕೊತಾ ಇದ್ದೀರಿ ಅದ್ರ ಬಗ್ಗೆ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ಬಂದು ಹೇಳ್ತಾರೆ, ಏನ್ ಮಾಡಿದಾಳ ಗೊತ್ತಾ ಅವಳು ನಿನಗ? ಸ್ಟಾಪ್ ಮಾಡ್ರಿ ಅಲ್ಲೇ. ಹಲ್ಲೆಲೂಯಾ. ಹೇಳು ಹೇಳು ಹೇಳು, ಎಕ್ಸೈಟಿಂಗ್ ಅದ, ಹೇಳು ಹೇಳು ಹೇಳಿ ಅಂದ್ರೆ ಅವಳು ಹೇಳ್ತಾಳೆ. ಅದು ಹೋಗುವಾಗ ಒಳ್ಳೆ ತುತ್ತಾಗಿ ಹೋಗ್ತದಂತ ಒಳಗಡೆ. ಹಲ್ಲೆಲೂಯಾ. ಅವಳು ಹೇಳಿದ ತಕ್ಷಣ ನೀನ್ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಿ, ಹಿಂಗ್ಯಾಕ್ ಮಾಡ್ದಳು ಅವಳು, ಹಂಗ್ಯಾಕ್ ಮಾಡ್ಬೇಕಾಗಿತ್ತ ಅವಳು? ಅದಕ್ಕೆ ಟಿವಿಯಲ್ಲಿ ನೋಡ್ತೀರಿ, ಅವು ಏನೇನೋ ಕಚ್ಚಾಡ್ತಿರ್ತಾವ. ಇಲ್ಲಿ ಮನೆಗ್ ಸ್ಟಾರ್ಟ್ ಆಗ್ತದ. ಮನೆಗ್ ಹೆಂಗ್ ಗೊತ್ತಾ? ಅವಳು ಪುಟ್ಟಗೌರಿ ಇನ್ನ ಆಯ್ತಾ ಹೋಗೈತದು. ಪುಟ್ಟಗೌರಿ ದೊಡ್ಡೊಳಗಳೇನಿಲ್ಲ, ಆಗಿದ್ದಾಳ ಇಲ್ಲ, ಇನ್ನು ಪುಟ್ಟಗೌರಿ. ನಾವು ಮನೆಗ ನಮ್ಮ ಅಣ್ಣನ ಮನೆಗೆ ಹೋದ್ರು ಪುಟ್ಟ ಗೌರಿ ಅಂತ. 2 ವರ್ಷ ಬಿಟ್ಟು ಹೋಗಿ ಇನ್ನೂ ಪುಟ್ಟ ಗೌರಿನೇ ಅಂತ. ಅಲ್ಲಿ ನಾ ನೋಡ್ತಾ ಇದ್ದೀನಿ, ನಮ್ಮಮ್ಮ ಊಟ ಮಾಡತ್ತಾಳ. ಯಾವ ಗಂಡ ಬಂದನಕ್ಕು ಸಿಕ್ಕುನು ಅಂತ. ಯಾ ಗಂಡ? ಆ ಪುಟ್ಟ ಗೌರಿ ಅಣ್ಣ. ಆ ಪುಟ್ಟ ಗೌರಿ ಎಲ್ಲೋ ಅಕ್ಕಿ ಆಕ್ಟಿಂಗ್ ಮಾಡಿ ಹೋಗಿ ಮನೆಗ್ ಊಟ ಮಾಡಿ ಆರಾಮ್ ಎಸಿ ಹಾಕೊಂಡ್ ಮನ್ಕೊಂಡಾಳ. ನಾವಿಲ್ಲಿ ಕಷ್ಟ ಪಡ್ಲತ್ತೀವಿ. ಆ ಗಂಡ ಎಲ್ಲಿ ಹೋದ್ನೋ ಏನೋ, ಪುಟ್ಟ ಗೌರಿ ಗಂಡ. ಹಲ್ಲೆಲೂಯಾ. ಇಲ್ಲೆಲ್ಲ ತಳಮಳ ಆದ ಬಳಕ ಎಲುಬು ನರ್ವು ಎಲ್ಲ ತಲೆ ಕೆಡ್ತದ. ಆಮೇಲೆ ತಲೆ ನೋವಾಗ್ಲತ್ತದ್ರಿ. ಯಾಕ? ಏನ್ ಕೇಳಿಸ್ಕೊಂಡಿರಿ? ಪುಟ್ಟ ಗೌರಿ ಗಂಡ ಎಲ್ಲಿ ಹೋದ? ಹಲ್ಲೆಲೂಯಾ. ಬೈಬಲ್ ಏನ್ ಹೇಳ್ತಾರೆ? ಕಿವಿಗೆ ಒಳ್ಳೆ ಸುದ್ದಿ ಎಲುಬುಗಳಿಗೆ ಏನ್ ಮಾಡ್ತದಂತೆ? ಪುಷ್ಟಿ ಕೊಡ್ತದಂತೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಸುಮ್ನೆ ಹೇಳಿಲ್ಲ, ಸುಮ್ನೆ ಏನೋ ಬಾಯಿಗೆ ಬಂತಂತ ಯೇಸು ಸ್ವಾಮಿ ಹೇಳಿಲ್ಲ. ಏನ್ ಕೇಳಿಸ್ಕೊತಾ ಇದ್ರಿ ಅದ್ರ ಬಗ್ಗೆ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರಿಗೆ ಯಾಕೆ ಮೊಳಕಾಲ್ ನೋವು, ಟೊಂಕ ಬ್ಯಾನಿ ಅಂದ್ರೆ ನೀವು ಏನ್ ಕೇಳಿಸ್ಕೊತಾ ಇದ್ರಿ? ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಅವ್ರು ಬಂದು ಹೇಳ್ತಾರೆ, ಏನೋ ನಿಮಗೆ ಹಿಂಗ್ ಬ್ಯಾನಿ ಆಯ್ತ್ರಿ, ನನಗೂ ಹಿಂಗೆ ಕತಿ ಸ್ಟಾರ್ಟ್. ನಿಂದು ಬಿಡು, ನಂದು ಕೇಳ, ನನಗೂ ಹಿಂಗೆ ಆಗಿತ್ತು. ಅದು 5 ನಿಮಿಷ ಸ್ಟೋರಿ ಹೇಳೋದಿರ್ತದ, 30 ನಿಮಿಷ ಮಾಡ್ತಾರ. ಒಟ್ಟು ಮಾತಾಡ್ಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ಚೆನ್ನಾಗಿ ಹೋದವರಿಗೆಲ್ಲ ಸೈಲೆಂಟೇ ಮಾಡ್ಸ್ಯಾರ ನೋಡ್ರಿ. ಅವ್ರಿಗೆ ಮಾತಾಡಕ್ ಅವಕಾಶನೇ ಕೊಟ್ಟಿಲ್ಲ ಅವ್ರಿಗೆ. ಅಲ್ಲಿ ಕೇಳೋದು, ಪ್ರೇಯರ್ ಮಾಡೋದು, ಓಡ್ಬೇಕು. ಏನಾಗ್ತದೆ ಮನಸ್ಸವಾಗ? ರಿನೀವ್ ಆಗ್ತದೆ. ಅಲ್ಲೆಲ್ಲೂಯ್ಯ.
ಅದಕ್ಕೆ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ? ನಿಮ್ ಬಗ್ಗೆ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ? ನಿಮ್ಮ ಭವಿಷ್ಯದ ಬಗ್ಗೆ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರಿ? ಯಾರು ನಿಮ್ಮ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಂಡು ನೀವು ಡಿಸಿಷನ್ ಮಾಡ್ತಾ ಇದ್ದೀರಾ. ಅದಕ್ಕೆ ಬೈಬಲ್ ಹೇಳ್ತದೆ, ಇಟ್ ವಿಲ್ ಮೇಕ್ ಯುವರ್ ಬೋನ್ಸ್ ಹೆಲ್ದಿ. ಇವತ್ತು ಒಂದ್ ವೇಳೆ ನಿಮ್ಮ ಬೋನ್ಗಳಲ್ಲಿ ಅನಾರೋಗ್ಯದಿಂದ ಬಂದ್ರೆ ಯೇಸು ನಾಮದಲ್ಲಿ ನಿಮ್ಮ ಬೋನ್ಗಳಲ್ಲಿ ಬಲ ಬರ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದ್ರೆ ಅದು ಏನೆಲ್ಲ ಕೇಳ್ತೀರಿ, ಗುಡ್ ನ್ಯೂಸ್ ಕೇಳ್ತೀರಿ. ಯಾಕೆ? ಕಿವಿಗೆ ಒಳ್ಳೆ ಸುದ್ದಿ ಬಿತ್ತಲ್ರಿ, ಆಟೋಮೆಟಿಕ್ ಆರೋಗ್ಯ ಫ್ಲೋ ಆಗ್ತದೆ. ಹಾಲೆಲೂಯಾ. ಯಾರ್ದೇ ರಿಪೋರ್ಟ್ ತೋರಿಸ್ಲಿ, ಅದು ಒಬ್ಬರು ರಿಪೋರ್ಟ್ ಕೊಡ್ಬೇಕು ನಿಮಗ್, ಅವ್ರು ಕೊಡತನ ಎಲ್ಲಾ ರಿಪೋರ್ಟ್ ಅದು ಟೆಂಪರರಿನೇ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ದೇವರು ನಮಗೆ ಒಂದು ಗುಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ದೇವರು ಏನ್ ಮಾಡಿದ್ದಾರೆ ನಮಗೆ? ಗುಡ್ ರಿಪೋರ್ಟ್ ಮತ್ತೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಈ ಗುಡ್ ನ್ಯೂಸ್ ನಾವು ಕೇಳಿಸ್ಕೊಳ್ಳಾರ್ದೆ ಅನೇಕ ರೀತಿಯಾದಂತ ಬರೀ ನ್ಯೂಸ್ ಗಳು ಕೇಳಿಸ್ಕೊತಾ ಇದ್ದೀವಿ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಇವತ್ತಿನಿಂದ ನೀವು ಏನ್ ಕೇಳಿಸ್ಕೋಬೇಕು ಗೊತ್ತಾ? ಒಳ್ಳೆ ಸುದ್ದಿ. ಏನ್ ಕೇಳಿಸ್ಕೋಬೇಕು? ಏನ್ ಕೇಳಿಸ್ಕೋಬೇಕು? ಏನ್ ಕೇಳಿಸ್ಕೋಬೇಕು? ಒಳ್ಳೆ ಸುದ್ದಿ ಕೇಳಿಸಿಕೊಳ್ಳಬೇಕು. ಹಾಲೆಲೂಯಾ. ಈಗ ಇವ್ರು ಎಲ್ಲಿ ಬಸವರಾಜ್ ಅವರು, ಏನ್ ಹೆಸರು ಅವ್ರದ್ದು? ವಿರೂಪಾಕ್ಷ ಅವ್ರಿಗೆ ಡಾಕ್ಟರ್ ಹೇಳಿದ್ರು ಏನು, 6 ತಿಂಗಳು, ಬಾಳ ಅಂದ್ರೆ 6 ತಿಂಗಳು 1 ವರ್ಷ. ವಿರೂಪಾಕ್ಷಗೆ ಹೇಳಿಲ್ಲ, ಇದು ಯಾರಿಗೆ ಹೇಳಿದ್ದಾರೆ? ಅವ್ರು ಬೇರೆಯವ್ರಿಗೆ ಹೇಳಿದ್ದಾರೆ, ನೀವು ಹೇಳ್ಬೇಡ್ರಿ ಅವ್ರಿಗೆ ಅಂತ ಹೇಳಿ. ಯಾಕೆ ಹೇಳ್ಬೇಡ ಅಂದಿದ್ದಾರೆ? ಒಂದ್ ವೇಳೆ ನೀನು 6 ತಿಂಗಳು ಬದುಕ್ತಿಯಪ್ಪ ಅಂತ ಅವನು ಕೇಳಿಸ್ಕೊಂಡ್ರೆ 6 ತಿಂಗಳು ಬದ್ಲಿ 1 ತಿಂಗಳಲ್ಲಿ ಹೋಗ್ಬಿಡ್ತಾನ ಅವನು. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಹೋಗ್ಬಿಟ್ಟವೆಲ್ಲ. 39 ಇಯರ್ಸ್ ಏಜ್ ಅವ್ರದ್ದು. ಆದ್ರೆ ಹೋಗಿ ಪ್ರೇಯರ್ ಮಾಡಿದಾಗ ಅವ್ರಿಗೆ ನಾನು ಏನ್ ಹೇಳ್ಬೇಕು? ಬದುಕಸ್ ದಿನ ಬದುಕು ಅಂತ ಹೇಳಿದ್ರೆ, ವಿರೂಪಾಕ್ಷ 2 ತಿಂಗಳಲ್ಲಿ ಎದ್ದು ನಡೆದಾಡ್ತಿ ಅಂದ್ರೆ ಅವ್ರ ಬಳಿ ಏನ್ ಬರ್ತದೆ? ಅಲ್ಲೆಲ್ಲೂಯಾ, ಫೇತ್ ಬರ್ತದೆ. ಡಾಕ್ಟರ್ ಕೊಟ್ಟಂತ ರಿಪೋರ್ಟ್ ಹೋಗ್ಬಿಡ್ತದೆ, ನಾವ್ ಹೇಳಿದಂತ ರಿಪೋರ್ಟ್ ಹಿಡ್ಕೊಂಡ್ಬಿಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ದೇವರು ನಮಗೆ ಒಂದು ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದಾರೆ. ಆ ಒಳ್ಳೆ ಸುದ್ದಿ ಏನು ಅಂತ ನಮಗೆ ಗೊತ್ತಾಗ್ಬೇಕು. ಆ ಒಳ್ಳೆ ಸುದ್ದಿ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಅಂತ ಗೊತ್ತಾಗ್ಬೇಕದು. ಆ ಒಳ್ಳೆ ಸುದ್ದಿ ಎಷ್ಟು ಸಲ ಕೇಳಿಸ್ಕೊತೇವೋ ಅಷ್ಟು ಸಲ ನಮ್ಮಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಬರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಈ ಒಳ್ಳೆ ಸುದ್ದಿ ನೋಡ್ರಿ, ನಿನ್ನಿನ ನ್ಯೂಸ್ ಪೇಪರ್ ಇವತ್ತು ಓದ್ತೀರಾ? ಯಾರಾದ್ರೂ ಓದ್ತೀರಾ? ಏನ್ ಮಾಡ್ತೇವೆ? ಇದು ನಿನ್ನೆ ಹಳೇದಾಗ್ಯದ ಇದು. ಹಾಲೆಲೂಯಾ. ಬಟ್ ಇದು ಏನದ ನೋಡ್ರಿ, ಇದು ಗುಡ್ ನ್ಯೂಸ್. ಇದು 2026 ವರ್ಷ ಹಿಂದೆ ಬರೆಯಲ್ಪಟ್ರು ಕೂಡ ಇದು ಇನ್ನೂ ಒಳ್ಳೆ ಸುದ್ದಿನೇ ಅದ ಇದು. ಹಾಲೆಲೂಯಾ. ಜನರೇಷನ್ ಬಂತು, ಜನರೇಷನ್ ಹೋಯ್ತು. ಏನು ಜೆನ್ಜಿ ಇರ್ಲಿ, ಜೆನ್ ಪಲ್ಪಾ ಇರ್ಲಿ, ಜೆನ್ ಯಾವುದೇ ಇರ್ಲಿ, ಅದು ಹಾಲೆಲೂಯಾ, ಹಾಲೆಲೂಯಾ. ಇದು ಚೇಂಜ್ ಮಾಡಕ್ ಆಗಲ್ಲ, ಇದು ನಿಮಗ್ ಚೇಂಜ್ ಮಾಡ್ತಾರೆ. ಹಾಲೆಲೂಯಾ. ಅದಕ್ಕೆ ಇದು ಒಳ್ಳೆ ಸುದ್ದಿ. ಹಾಲೆಲೂಯಾ, ಹಾಲೆಲೂಯಾ. ಏನು ಒಳ್ಳೆ ಸುದ್ದಿ ಕೇಳಿಸ್ಕೊಂಡ್ರೆ ಏನಾಗ್ತದಂತೆ? ಏನಾಗ್ತದೆ? ಬೋನ್ಸ್ ಗಳು ಹೆಲ್ದಿ ಆಗಿರ್ತದೆ. ಬೋನ್ಸ್ ಗಳು ಹೆಲ್ದಿ ಆಗಿದ್ರೆ ನಿನ್ನ ಶರೀರವೆಲ್ಲ ಆರೋಗ್ಯವಾಗಿ ಇರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ನಾವು ಹೇಗೆ ಕೇಳಿಸ್ಕೊತೇವೆ ಅದು ಎಚ್ಚರವಾಗಿರ್ಬೇಕು. ಹಾಲೆಲೂಯಾ. ಹೇಳ್ರಿ ನಿಮ್ಮ ಅಕ್ಕ ಪಕ್ಕದವ್ರಿಗೆ, ಹೇಗೆ ಕೇಳಿಸ್ಕೊತಾ ಇದ್ದಿ? ಎಚ್ಚರವಾಗಿರು. ಹೇಗೆ ಕೇಳಿಸ್ಕೊತಾ ಇದ್ದಿ? ಎಚ್ಚರವಾಗಿರು. ಹಾಲೆಲೂಯಾ, ಹಾಲೆಲೂಯಾ. ಕೇಳಿಸ್ಕೊಳ್ಳೋಣ ಒಳ್ಳೆ ಸುದ್ದಿ. ರೆಡಿ ಆಗಿದ್ದೀರಾ ಕೇಳಿಸ್ಕೊಳ್ಳಕ್ಕೆ? ರೆಡಿ ಆಗಿದ್ದೀರಾ? ಯಾವ್ಯಾವ ಸುದ್ದಿ ಕೇಳ್ಕೊಂಡು ಯಾಕೆ ಸುಮ್ನೆ ತಲೆ ಕೆಡಿಸ್ಕೊತೀರಿ? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೇಳಿಸ್ತೀರಾ ಒಳ್ಳೆ ಸುದ್ದಿ? ಈ ಒಳ್ಳೆ ಸುದ್ದಿ ಇವತ್ತಿನಿಂದ ಕೇಳಕ್ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಲೈಫ್ ಅಲ್ಲ, ನಿಮ್ಮ ಫ್ಯಾಮಿಲಿ ಪ್ರತಿಯೊಂದು ಚೇಂಜ್ ಆಗ್ತದೆ. ಹಾಲೆಲೂಯಾ. ಯಾಕೆ? ಏನ್ ಕೇಳಿಸ್ಕೊತೇವೋ, ಏನ್ ನೋಡ್ತೇವೋ, ಏನ್ ನುಡಿತೇವೋ ಅದರ ಆಧಾರದ ಮೇಲೆ ನಮ್ಮ ಜೀವಿತ ಕಟ್ಟಲ್ಪಡ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನೀನ್ ಮಾಡ್ತಾ ಇದೀಯ ಹಂಗ ಅನ್ಕೊಂಡಾಗ ಮತ್ತೆ ನೀನ್ ಏನ್ ಮಾಡ್ತಾ ಇದೀಯ? ಆ ಅನಾರೋಗ್ಯಕ್ಕೆ, ಆ ದುರಾತ್ಮಕ್ಕೆ ಬಾಗಿಲು ತೆಗಿತಾ ಇದ್ದೀನಿ. ಹಾಲೆಲೂಯಾ, ಹಾಲೆಲೂಯಾ. ಹೇಳ್ರಿ, ನಾನು ಒಳ್ಳೆ ಸುದ್ದಿ ಕೇಳಿಸ್ಕೊಳ್ಳಕ್ಕೆ ಸಿದ್ಧನಾಗಿದ್ದೀನಿ. ಹಾಲೆಲೂಯಾ. ಹೇಳ್ರಿ, ನಾನು ಒಳ್ಳೆ ಸುದ್ದಿ ಕೇಳಿಸ್ಕೊಳ್ಳಕ್ಕೆ ಸಿದ್ಧನಾಗಿದ್ದೀನಿ. ಹಾಲೆಲೂಯಾ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ.
ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ಎಲ್ಲರೂ ನನ್ನ ಹಿಂದೆ ಹೇಳ್ರಿ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ, ಹಿಂಗ್ ಹೇಳ್ತೀರಿ, ಗಟ್ಟಿಯಾಗಿ ಹೇಳ್ರಿ, ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯ ಒಂದು ಸಮಾಚಾರ ಏನಾಗಿದೆ ಅಂದ್ರೆ ಅದು ಮಹಾ ಸಂತೋಷವನ್ನುಂಟು ಮಾಡುವಂತ ಸಮಾಚಾರ ಆಗಿದೆ. ಅದು ಯಾರಿಗೆಲ್ಲ ಆಗಿದೆ? ಎಲ್ಲರಿಗೆ ಆಗಿದೆ. ಅದು ಯೇಸುವಿನ ಶುಭ ಸಂದೇಶ ಅಥವಾ ಶುಭ ಸಮಾಚಾರ ಎಲ್ಲರಿಗೂ ಮಹಾ ಸಂತೋಷವನ್ನುಂಟು ಮಾಡ್ತದೆ. ಬರೀ ಸಂತೋಷ ಅಲ್ಲ, ಮಹಾ ಸಂತೋಷ. ಹೇಳ್ರಿ ಮಹಾ ಸಂತೋಷ, ಹೇಳ್ರಿ ಮಹಾ ಸಂತೋಷ. ನಾವು ನಗ್ನಗ್ತಾ ಹೇಳ್ರಿ ಮಹಾ ಸಂತೋಷ, ಮಹಾ ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ ಏನಂದ್ರೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಒಂದು ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ತೇನೆ. ಅಲ್ಲಿ ದೇವದೂತನು ಹೇಳ್ತಾ ಇದ್ದೇನೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಲ ನಮಗೆ ಗುಡ್ ನ್ಯೂಸ್ ಅಂತಂದ್ರೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ನನಗೆ ಗುಡ್ ನ್ಯೂಸ್, ನನ್ನ ಕಷ್ಟ ಪರಿಹಾರ ಆಯ್ತು ಅಂದ್ರೆ ನನಗೆ ಗುಡ್ ನ್ಯೂಸ್, ನನ್ನ ಸಾಲ ಪರಿಹಾರ ಆಯ್ತು ಅಂದ್ರೆ ಗುಡ್ ನ್ಯೂಸ್, ನನ್ನ ಪ್ರಮೋಷನ್ ಆಯ್ತು ಅಂದ್ರೆ ಗುಡ್ ನ್ಯೂಸ್ ಅಂತ ನಾವು ಅನ್ಕೋತೇವೆ. ಉದಾಹರಣೆಗೆ ನೋಡ್ರಿ, ಒಬ್ಬ ಬಡವ ಇರ್ತಾನೆ, ಅಂದ್ರೆ ಒಂದು ಝೋಪಡಿಯಲ್ಲಿ ಇರ್ತಾನೆ. ಅವನು ಬಂದು ಅವನಿಗೆ ಯಾರೋ ಒಂದು BMW ಕಾರ್ ಕೊಟ್ರೆ ಅವನಿಗೆ ಅದು ಗುಡ್ ನ್ಯೂಸಾ? ಅವನು ಉಳ್ಳಕ್ಕೆ ಗತಿ ಇಲ್ಲ, BMW ಕಾರ್ ತಗೊಂಡು ಏನ್ ಮಾಡ್ತಾನವ? ಹಲ್ಲೆಲೂಯಾ. ಸೊ ಅನೇಕ ಸಲ ನಾವು ಅನ್ಕೋತೇವೇನು ಅಂದ್ರೆ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಮಗೆ ಅವಾಗ ಗುಡ್ ನ್ಯೂಸ್ ಅಂತ ಹೇಳಿ. ಬಟ್ ಯೇಸು ಹೇಳ್ತಾ ಇದ್ದಾರೆ ಏನಂದ್ರೆ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಸುದ್ದಿ ಇದೆ. ಆ ಒಳ್ಳೆ ಸುದ್ದಿ ನೀನು ಕೇಳಿಸಿಕೊಂಡು ನೀನು ನಂಬಿದಾಗ ಆಗ ನಿನ್ನ ಪ್ರಾಬ್ಲಮ್ ಅದು ಬೇರು ಸಮೇತ ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೀವು ಅನ್ಕೋತಾ ಇದ್ದೇವೆ ನಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ, ಅನೇಕರಿಗೆ ಪ್ರಾಬ್ಲಮ್ ನನ್ನ ಗಂಡನೇ ಪ್ರಾಬ್ಲಮ್ ರೀ, ನನ್ನ ಹೆಂಡತಿನೇ ಪ್ರಾಬ್ಲಮ್ ರೀ, ನನ್ನ ಮಕ್ಕಳೇ ಪ್ರಾಬ್ಲಮ್, ನನ್ನ ಜಾಬೇ ಪ್ರಾಬ್ಲಮ್, ಹಣ ಇಲ್ಲ ಅದು ಪ್ರಾಬ್ಲಮ್ ಆಗಿದೆ, ಕೆಲವರು ಕುಡಿಕತನದ ಪ್ರಾಬ್ಲಮ್, ನಾನಾ ವಿಧವಾದಂತ ಅನೇಕ ರೀತಿಯಾದಂತ ಪ್ರಾಬ್ಲಮ್ಗಳು ಇದೆ ಅಂತ ಅವರು ಯೋಚನೆ ಮಾಡ್ತಾರೆ. ಹಲ್ಲೆಲೂಯಾ. ಕೆಲವರು ಅವರೇ ಪ್ರಾಬ್ಲಮ್ ಆಗಿರ್ತಾರೆ, ಪ್ರಾಬ್ಲಮ್ಗೆ ಅವ್ರ ಪ್ರಾಬ್ಲಮ್ ಆಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಈ ಎಲ್ಲ ಪ್ರಾಬ್ಲಮ್ಗೆ ಒಂದು ಮೂಲ ಕಾರಣ ಇದೆ. ಹಲ್ಲೆಲೂಯಾ. ಇವೆಲ್ಲ ಏನೆಲ್ಲ ನಾವು ಪ್ರಾಬ್ಲಮ್ ಅಂತ ಇದೀವಿ ನೋಡ್ರಿ, ನನ್ನ ಮಗ ಮಾತು ಕೇಳಲಾಗೇನ್ರಿ, ನನ್ನ ಗಂಡ ಮಾತಾಡಲಾಗೇನೋ, ಅದು ಇದು ಅಂತ ಎಲ್ಲ ಹೇಳ್ತೇವೆ ನೋಡ್ರಿ. ಕೆಲವ್ರು ಹೇಳ್ತಾರೆ, ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ನಾನು ಇದು ಮಾಡ್ತೇನೆ, ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ನಾನು ಇದು ಮಾಡ್ತೇನೆ ಅಂತ ಹೇಳಿ. ಯಾಕೆ? ಆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಎಲ್ಲ ಸಾಲ್ವ್ ಆಯ್ತಂತ ಅನ್ಕೋತಾರೆ. ಹಲ್ಲೆಲೂಯಾ. ಅದಕ್ಕೆ ನಮಗೆ ಮುಂಚೆ ಹೆಂಗೆ ಸುವಾರ್ತೆ ಸರ್, ಯೇಸು ನಂಬು ಏನು ಪ್ರಾಬ್ಲಮ್ ಬರಲ್ಲ, ಯೇಸು ನಂಬು ಎಲ್ಲ ಸರಿ ಆಗ್ತದ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ಆ ಪ್ರಾಬ್ಲಮ್ಗೆ ರೂಟ್ ಕಾಸ್ ಏನು, ಇಲ್ಲಿ ಯಾಕೆ ನಮಗೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ದೇವದೂತರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಅನ್ನು ಕೇಳಿ ನಾವು ನಂಬಿದಾಗ ನಮ್ಮಲ್ಲಿ ಆರೋಗ್ಯ, ಬಲ, ಆ ಒಂದು ನಮ್ಮ ಜೀವಿತದಲ್ಲಿ ಬದಲಾವಣೆ ನಾವು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಪ್ಪ ಈ ಗುಡ್ ನ್ಯೂಸ್ ಅಂತಂದ್ರೆ, ನೋಡ್ರಿ, ದೇವರು ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಆತನ ಸ್ವರೂಪದಲ್ಲಿ ಉಂಟು ಮಾಡಿ ನಮ್ಮ ಜೊತೆ ಫೆಲೋಶಿಪ್ ಅಲ್ಲಿ ಇರಬೇಕು, ಸಾವಾಸದಲ್ಲಿ ಇರಬೇಕು ಅಂತ ಹೇಳಿ ಈ ಭೂಮಿಯನ್ನು ಆಳ್ವಿಕೆ ಮಾಡಕ್ಕೆ ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯನು ಪಾಪ ಮಾಡಿದ. ಎಲ್ರಿಗೂ ಗೊತ್ತು, ಪಾಪ ಮಾಡಿದ, ನಾವು ದೇವರಿಂದ ದೂರ ಹೋದ್ವಿ. ಈಗ ಅರ್ಥ ಮಾಡಿಕೊಡ್ರಿ, ಪಾಪ ಅಂದ್ರೆ ಏನು? ಓಕೆ, ವಾಟ್ ಈಸ್ ಸಿನ್? ಪಾಪ ಅಂದ್ರೆ ಏನು? ಓಕೆ, ಪಾಪ ಅಂದ್ರೆ ಇದಕ್ಕೆ ಮೂರು ಅರ್ಥಗಳಿದಾವೆ. ಮೂರು ಅರ್ಥಗಳಿದಾವೆ. ಪಾಪ ಅಂದ್ರೆ ಮೂರು ಅರ್ಥಗಳು. ನೋಡ್ರಿ, ಬೈಬಲ್ ಅಲ್ಲಿ ಎಲ್ಲೆಲ್ಲಿ ಇಂಗ್ಲಿಷ್ ನಲ್ಲಿ ಸಿನ್ ಅಂತ ಇದೆ, ಆಮೇಲೆ ಒಂದೊಂದ್ ಕಡೆ ಸಿನ್ಸ್ ಎಂಬುದಾಗಿ ಇರ್ತದೆ. ಕನ್ನಡದಲ್ಲಿ ಇದಕ್ಕೆ ಪಾಪ ಮತ್ತು ಪಾಪಗಳು, ಇದು ಎರಡು ಬೇರೆ ಅರ್ಥ ಆಗಿದೆ. ಓಕೆ,
ಪಾಪ ಬೇರೆ, ಪಾಪಗಳು ಬೇರೆ. ಹೇಳ್ರಿ, ಪಾಪ ಬೇರೆ, ಪಾಪಗಳು ಬೇರೆ. ಓಕೆ, ಈ ವಾಟ್ ಇಸ್ ಸಿನ್? ಸಿನ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ವಾಕ್ಯ ಹೋದ್ರಿ, ರೋಮಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ, ರೋಮ 3:10. ರೆಫರೆನ್ಸ್ ಬರ್ಕೊಡ್ರಿ, ಯಾರಾದ್ರೂ ಒಬ್ರು ಹೋದ್ರಿ ಕೇಳಿಸ್ಕೊಡ್ರಿ. ಹಾ, ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಹಾ. ಸರಿಯಾಗಿದೆ. ಅವು ಯಾವವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ಬೈಬಲ್ ಹೇಳ್ತದೆ ಒಬ್ಬರು ಕೂಡ ನೀತಿವಂತರಿಲ್ಲಂತೆ. ಹಲ್ಲೆಲೂಯ. ದೇರ್ ಇಸ್ ನೋ ಒನ್ ರೈಚಿಯಸ್. ಅಂದ್ರೆ ಬೈಬಲ್ ಹೇಳ್ತದೆ ಒಬ್ಬರು ಕೂಡ ಒಳ್ಳೆಯವರಿಲ್ಲ. ಇನ್ನೊಂದು ವಾಕ್ಯ ಹೋದ್ರಿ, 23ನೇ ವಚನ, 3:23. ಎಲ್ಲರೂ ಪಾಪ ಮಾಡಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ, ಗಟ್ಟಿಗರ್, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನನ್ ಕಡೆ ನೋಡ್ರಿ, ಬೈಬಲ್ ಏನ್ ಹೇಳ್ತದೆ? ಎಲ್ಲರೂ ಪಾಪ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಪಾಪ ಮಾಡಿ ಏನ್ ಮಾಡಿದ್ದಾರೆ? ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪಾಪ ಅಂದ್ರೆ ನಾವು ನೀವು ಅನ್ಕೊಂಡಂಗೆ ಕುಡಿಯೋದು, ಸಿಗರೇಟ್ ಸೇದುವುದು, ಹೊಡೆಯುವುದು, ಕೊಲೆ ಮಾಡುವುದು, ವ್ಯಭಿಚಾರ ಮಾಡುವುದು ಇದು ಪಾಪ ಅಲ್ಲ. ಇದು ಪಾಪಗಳ ಲಿಸ್ಟ್ ಅಲ್ಲಿ ಬರ್ತದೆ. ಓಕೆ, ಈ ಸಿನ್ ಅಂದ್ರೆ ಏನು ಅಂತ ಅಂದ್ರೆ, ಪಾಪ ಅಂದ್ರೆ ಏನು? ಹೇಳ್ರಿ, ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಬೈಬಲ್ ಹೇಳ್ತದೆ ಪಾಪ ಮಾಡಿ ಎಲ್ಲರೂ ಏನ್ ಮಾಡಿದಾರೆ ಅಂತೆ? ದೇವರಿಂದ ದೂರ ಹೋಗಿದ್ದಾರೆ. ಅಂದ್ರೆ ದೇವರಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ. ದೇವರ ಬಳಿಗೆ ಬರಬೇಕು, ದೇವರ ಹತ್ರ ಬರಬೇಕು ಅನ್ನೋ ಒಂದು ಸ್ಟ್ಯಾಂಡರ್ಡ್ ಇದೆ. ಆ ಸ್ಟ್ಯಾಂಡರ್ಡ್ ಇಂದ ಬಂದ್ರೆ ಮಾತ್ರ ದೇವ್ರ ಪ್ರಾರ್ಥನೆ ಕೇಳ್ತಾರೆ, ಇಲ್ಲಾಂದ್ರೆ ಕೇಳಲ್ಲ. ಸೊ ಅದಕ್ಕೆ ಬೈಬಲ್ ಹೇಳ್ತದೆ ಎಲ್ಲರೂ ಪಾಪ ಮಾಡಿದ್ದಾರೆ. ಅಂದ್ರೆ ಇಲ್ಲಿರುವ ಪ್ರತಿಯೊಬ್ಬರೆಲ್ಲ ಯಾರಾಗಿದ್ದಾರೆ ಈಗ ಸದ್ಯಕ್ಕೆ? ಇವಾಗ ನಮ್ಮ ಮೆಸೇಜ್ ಪ್ರಕಾರ ಯಾರಾಗಿದ್ದಾರೆ? ಕರ್ರಿಗಿರ್ಲಿ ಬೆಳ್ಳಗಿರ್ಲಿ ಯಾರಾಗಿದ್ದಾರೆ? ಹೈ ಇರ್ಲಿ ಲೋ ಇರ್ಲಿ ಯಾರಾಗಿದ್ದಾರೆ? ಗಟ್ಟಿಯಾಗಿ ಹೇಳ್ರಿ, ಯಾರಾಗಿದ್ದಾರೆ? ಶ್ರೀಮಂತ ಇರ್ಲಿ ಬಡವ ಇರ್ಲಿ ಯಾರಾಗಿದ್ದಾರೆ? ಅಂದ್ರೆ ನೀನು ಪಾಪಿ, ನಾನು ಪಾಪಿ. ಹಲ್ಲೆಲೂಯಾ. ಹೇಳ್ರಿ ಅಕ್ಕ ಪಕ್ಕದವ್ರ, ನೀನು ಪಾಪಿ, ನಾನು ಪಾಪಿನೇ. ಹೇಳ್ರಿ, ನೀನು ಪಾಪಿ, ನಾನು ಪಾಪಿನೇ. ಇದರಲ್ಲಿ ಸಣ್ಣ ಕಳ್ಳ ದೊಡ್ಡ ಕಳ್ಳ ಅಂತಿಲ್ಲ, ಸಣ್ಣ ಪಾಪಿ ದೊಡ್ಡ ಪಾಪಿ ಅಂತ ಇಲ್ಲ. ಪಾಪನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. 10 ರೂಪಾಯಿ ಕದ್ರು ಏನವನು? ಕಳ್ಳನೇ. 10 ಲಕ್ಷ ಕದ್ರು ಏನವನು? ಅದರ ಕಂಪೇರ್ ಮಾಡ್ಕೋತೇವೆ. ನಾ 10 ರೂಪಾಯಿ ಕದ್ದೇನೆ, ಅವ 10 ಲಕ್ಷ ಕದ್ದಾನ, ಹಂಗಾಗಿ ನಾನು ಶ್ರೇಷ್ಠ ಪಾಪಿ, ಅವ ಕೆಳಮಟ್ಟದ ಪಾಪಿ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಎಲ್ಲರೂ ಪಾಪಿ. ಒಪ್ಕೋತೀರಾ ಪಾಪಿ ಅಂತ? ಗುಡ್ ನ್ಯೂಸ್ ಕೇಳಕ್ಕಿಂತ ಮುಂಚೆ ಬ್ಯಾಡ್ ನ್ಯೂಸ್ ಕೇಳ್ಕೊಳ್ಳಿ. ಓಕೆ, ಬೈಬಲ್ ಹೇಳ್ತಾ ನಾವೆಲ್ಲರೂ ಪಾಪಿ ಅಂತೆ. ದೇರ್ ಇಸ್ ನೋ ಒನ್ ರೈಚಿಯಸ್. ಅದಕ್ಕೆ ದೇವರ ಸ್ಟ್ಯಾಂಡರ್ಡ್ ಏನು ಅಂತಂದ್ರೆ, ನಾವು ಪಾಪ ಮಾಡಿ ದೇವರ ಸ್ಟ್ಯಾಂಡರ್ಡ್ ಇಂದ ದೂರ ಹೋಗಿದ್ದೇವೆ. ಸಿನ್ ಅಂತಂದ್ರೆ ಇಟ್ ಇಸ್ ಅ ಲಿವಿಂಗ್ ಇಂಡಿಪೆಂಡೆಂಟ್ ವಿತೌಟ್ ಗಾಡ್. ದೇವರಿಲ್ಲದೆ ಜೀವಿಸುವುದು ಪಾಪ ಆಗಿದೆ. ಹಲ್ಲೆಲೂಯಾ. ಯೆಶಾಯ 53ನೇ ಅಧ್ಯಾಯ 6ನೇ ವಚನ ಓದ್ರಿ. ಯೆಶಾಯ 53:6. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಏನ್ ಮಾಡ್ತಾ ಇದ್ದೀವಂತೆ? ತೊಳಲುತ್ತಿದ್ದೆವು. ನಾವೆಲ್ಲರೂ ಅಂತ ಬಂತು ಅಲ್ಲಿ. ನಾವೆಲ್ಲರೂನಾ ಅಥವಾ ಬರೀ ಪಾಸ್ಟ್ರೇನಾ? ದೊಡ್ಡ ಪಾಪ್ಯಾನ ನೋಡ್ರಿ ಅವ. ಹಲ್ಲೆಲೂಯಾ. ನನ್ಗೆ ಸ್ಟಾರ್ಟಿಂಗ್ ಎಲ್ಲ ಅನ್ಕೋತಿದ್ದ ನಾನು ಕರೆಕ್ಟ್ ಆಗಿದ್ದೇನೆ, ನಾನು ರೈಟ್ ಆಗಿದ್ದೇನೆ, ನಾನು ಕುಡಿಯಂಗಿಲ್ಲ, ನಾನು ಸಿಗರೇಟ್ ಸೇದಂಗಿಲ್ಲ, ನಾನು ವಿಚಾರ ಮಾಡಲ್ಲ, ನಾನು ಅದು ಮಾಡಲ್ಲ ಇದು ಮಾಡಲ್ಲ. ಹಂಗಾಗಿ ದೇವ್ರು ನನಗೆ ಇಷ್ಟಪಡ್ತಾರೆ, ಹಂಗಾಗಿ ದೇವ್ರು ನನಗೆ ಏನ್ ಮಾಡಿದ್ರು ದೇವ್ರು ನನಗೆ ಉಪಯೋಗ ಮಾಡ್ತಾರೆ ಅಂತ. ಇಲ್ಲ, ಬೈಬಲ್ ಹೇಳ್ತದೆ ಎಲ್ಲರೂ ಪಾಪಿಗಳು. ಹಲ್ಲೆಲೂಯಾ. ಈ ಪಾಪ ಅನ್ನುವಂಥದ್ದು ಏನು ಅಂತಂದ್ರೆ, ನಾವೆಲ್ಲರೂ ಓದಿನೊಂದ್ಸಲ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ. ಯಾರಂತೆ? ಕುರಿಗಳಂತೆ. ಯಾರಂತೆ? ನಮಗೆ ಯಾವ್ದಕ್ಕೆ ಹೋಲಿಸ್ತಾ ಇದಾರೆ ಗೊತ್ತಾ? ಕುರಿಗಳು. ಎಲ್ರೆಡ್ರಿ ಕುರಿಗಳು. ಎಷ್ಟು ಜನ ನೋಡಿದ್ರಿ ಕುರಿಗಳು? ಸರ್ ಕುರಿಗಳು ನೋಡಿದಿರ? ನಾವೆಲ್ಲರೂ ಕುರಿಗಳ ಹಾಗೆ ಏನ್ ಮಾಡ್ತಿದೀವಂತೆ? ಕುರಿಗಳು ಯಾವಾಗ ದಾರಿ ತಪ್ತಾವೆ ಹೇಳ್ರಿ? ಯಾವ ದಾರಿ ತಪ್ತವೆ? ಕುರುಬ ಇಲ್ದಾಗ, ಕೆಲವ್ರು ಹುಲ್ ಕಂಡಾಗ್ರಿ ಅಂತ ಹೇಳಿ. ಕುರುಬ ಇದ್ರು ಕೂಡ ಅವು ಏನ್ ಮಾಡ್ತಿರ್ತವೆ?
ಹಿಂಗ ಹೋಗ್ತಿರ್ತವೆ, ಇಲ್ ಕಡೆ ಕುರುಬ ಕೈಕ್ ಮಾಡ್ತಾನೆ, ಮತ್ತೆ ಹಿಂಗ್ ಬರ್ತವೆ, ಕುರುಬ ಮತ್ತೆ ಈ ಕಡೆ ಕೈಕ್ ಮಾಡ್ತಾನೆ, ಮತ್ತೆ ಹಿಂಗ್ ಬರ್ತವೆ. ಹಲ್ಲೆಲೂಯ. ಎಲ್ಲಿವರೆಗೂ ಆ ಕುರುಬರ ಸ್ವರ ಐಕ್ ಅಂತ ಕೇಳಿಸ್ಕೊತಾ ಇರ್ತಾವೋ ದಾರಿ ತಪ್ಪಂಗಿಲ್ಲ. ಈ ಕಡೆ ಬಾಲತನ ಈ ಕಡೆ ನಡಿ, ಈ ಕಡೆ ಬಾಲತನ ಈ ಕಡೆ ನಡಿ ಅಂತ. ಬಟ್ ಪಾಪ ಅಂದ್ರೆ ಏನು ಅಂತಂದ್ರೆ, ನಾವೆಲ್ಲರೂ ಕುರಿಗಳ ಹಾಗೆ ದಾರಿ ತಪ್ಪಿ ನಮ್ಮ ಮನಸ್ಸು ಬಂದ ಹಾಗೆ ನಡೀತಾ ಇದ್ದಿರುವಂತ. ಪಾಪ ಅಂದ್ರೆ ಏನ್ ಗೊತ್ತಾ? ನಮ್ಮ ಮನಸ್ಸು ಬಂದ ಹಾಗೆ ನಡೆಯುವಂಥದ್ದು. ಪಾಪ ಅಂದ್ರೆ ವ್ಯಭಿಚಾರ ಅಲ್ಲ. ಲೂಸಿಫರ್ ಪಾಪ ವ್ಯಭಿಚಾರ ಮಾಡಿ ಕೆಳಗಿನ ಬೀಳಿಲ್ಲ. ಅವನ ಇಚ್ಛೆ ಪಟ್ಟ ನಾನು ಇನ್ನು ಮೇಲೆ ಹೋಗ್ಬೇಕಂತ ಹೇಳಿ, ಅಹಂಕಾರ ಪಟ್ಟ, ಆಟಿಟ್ಯೂಡ್, ಪ್ರೈಡ್ನೆಸ್ ತೋರಿಸಿದ. ಹಲ್ಲೆಲೂಯ. ಅನೇಕ ಸಲ ನಾವು ಪಾಪಗಳಿಗೂ ಮತ್ತು ಪಾಪಕ್ಕೂ ಕನ್ಫ್ಯೂಸ್ ಮಾಡ್ಕೋತೇವೆ. ಅದಕ್ಕೆ ಬೈಬಲ್ ಹೇಳ್ತಾ ನಾವೆಲ್ಲರೂ ಪಾಪಿಗಳು, ಅಂದ್ರೆ ನಾವೆಲ್ಲರೂ ತಪ್ಪೋರೆ. ಹಲ್ಲೆಲೂಯ. ನಾವೆಲ್ಲರೂ ಪಾಪಿಗಳೇ. ಈ ಪಾಪದಿಂದ ನಾವು ಏನ್ ಮಾಡ್ತಾ ಇದ್ದೇವೆ? ನಾವು ಮನಸ್ಸು ಬಂದಾಗ ಮಾಡ್ತಾ ಇದ್ದೇವೆ. ನನ್ನ ಮನಸ್ಸು ಇದು ಹೋಗಿ ಇದು ಹೇಳ್ತದೆ, ಅದು ಮಾಡ್ತೀನಿ. ನನ್ನ ಮನ್ಸು ಇದು ಹೇಳ್ತದೆ, ಇದು ಮಾಡ್ತಾನೆ. ನನ್ನ ಮನ್ಸು ಅವನಿಗೆ ಹೋಗಿ ಹೊಡಿ ಅಂತದೆ, ಹೋಗಿ ಹೊಡಿಲತ್ತೆ. ನನ್ನ ಮನ್ಸು ಹೇಳ್ತಾವನೆ ಒಂದ್ ಬೈದ್ರಿ ಎರಡು ಭಯ. ಯಾಕೆ? ನಾವೆಲ್ಲರೂ ಕುರಿಗಳ ಹಾಗೆ ದಾರಿ ತಪ್ಪಿ ಏನ್ ಮಾಡ್ತಾ ಇದ್ದೇವೆ? ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ, ಎವ್ರಿ ಒನ್ ವಾಸ್ ಇನ್ ಹಿಸ್ ಓನ್ ವೇ. ಎಲ್ಲರೂ ತಮ್ ದಾರಿನೇ ಸರಿ ಅಂದ್ರು. ಹಲ್ಲೆಲೂಯ. ನಾನ್ ಮಾಡದೆ ಕರೆಕ್ಟ್ ಅಂತಂದ್ರು. ಅದಕ್ಕೆ ಸ್ವಾಮಿ ಬಂದ್ರು, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯ. ಅದಕ್ಕೆ ಸಿನ್ ಅನ್ನುವಂಥದ್ದು ಏನು ಅಂದ್ರೆ, ನನ್ನ ಮನಸ್ಸಿನ ಇಚ್ಛೆ ಹಾಗೆ ನಡೆಯುವಂಥದ್ದೇ ಪಾಪ. ಹಲ್ಲೆಲೂಯ. ಇದು ಎಲ್ಲರ ಬಳಿ ಇರುವಂತದ್ದಾಗಿದೆ. ಅದಕ್ಕಾಗಿ ನನ್ನ ಮನಸ್ಸಿನ ಇಚ್ಛೆ ಅಂತ ನಡೆಯುವುದರಿಂದ ಈ ಪಾಪಗಳಲ್ಲಿ ನಾವು ಬಿದ್ದು ಬಿಡ್ತೇವೆ. ಸುಳ್ಳು ಹೇಳುವುದು, ಹಲ್ಲೆಲೂಯ, ಬೈಯುವುದು, ಇದು ಎಲ್ಲ ಯಾಕೆ ಬರ್ತದೆ? ಬಿಕಾಸ್ ನಮ್ಮಲ್ಲಿ ಸಿನ್ ನೇಚರ್ ಇದೆ. ಹಿ ವಾಂಟ್ಸ್ ಟು ಲಿವ್ ಇಂಡಿಪೆಂಡೆಂಟ್ ಆಫ್ ಗಾಡ್. ದೇವರಿಲ್ಲದೆ ಅವನು ಜೀವಿಸಬೇಕಂತಾನೆ ಅದೇ ಒಂದು ಪಾಪ ಆಗಿದೆ, ಸಿನ್ ಆಗಿದೆ. ಇಟ್ ಇಸ್ ಅ ರೆಬೆಲಿಯಸ್ ಅಗೇನ್ಸ್ಟ್ ದ ಅಥಾರಿಟಿ. ಅದು ಪಾಪ ಆಗಿದೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾವೆಲ್ಲರೂ ಏನಾಗಿದ್ದೀವಿ? ಗಟ್ಟೆಗಳು ಏನಾಗಿದ್ದೀವಿ? ನಾವು ಪಾಪ ಮಾಡುವುದರಿಂದ ಪಾಪಿಗಳಾಗಿಲ್ಲ, ನಾವು ಪಾಪಿಗಳು ಇರುವುದರಿಂದ ನಾವು ಪಾಪ ಮಾಡ್ತಾ ಇದ್ದೇವೆ. ಹಲ್ಲೆಲೂಯ. ಇನ್ನೊಂದ್ಸಲ ಹೇಳ್ತೇನೆ, ಕೇಳಿಸ್ಕೊಡ್ರಿ. ನಾವು ಪಾಪ ಮಾಡುವುದರಿಂದ ಪಾಪಿಗಳಾಗ್ತಾ ಇಲ್ಲ, ನಾವು ಪಾಪಿಗಳು ಇರುವುದರಿಂದಲೇ ನಾವು ಪಾಪ ಮಾಡ್ತಾ ಇದ್ದೇವೆ. ಹಲ್ಲೆಲೂಯ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಏನ್ ಮಾಡ್ಬೇಕಂತ ಅನ್ಕೋತೀನೋ ಅದು ಮಾಡಕ್ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಬಾರ್ದಂತೀನೋ ಅದೇ ಮಾಡ್ತಾ ಇದ್ದೀನಿ. ಯಾಕೆ? ನಿನ್ನ ಒಳಗಡೆ ಪಾಪದ ಆ ಒಂದು ಸ್ವಭಾವ ಇರುವುದರಿಂದ, ಪಾಪದ ನೇಚರ್. ಹಲ್ಲೆಲೂಯ. ಚೇಳಿನ ನೇಚರ್ ಏನ್ರಿ? ಚೇಳಿನ ನೇಚರ್ ಏನು? ಅದು ನೀನು ನೋಡ್ತದ, ನೀನ್ ಚೆನ್ನಾಗಿದ್ಯಾ ಇಲ್ಲ, ನೀ ಬಿಳಿ ಬಟ್ಟೆ ಹಾಕೊಂಡಿದ್ಯೋ, ಏನ್ ಹಾಕೊಂಡಿದ್ಯೋ ಅಂದ್ರೆ ನಾನು ಕಸ್ತೀನಿ ಅಂತದ? ಇಲ್ಲ. ಅದ್ರ ನೇಚರ್ ಏನು? ಕಚ್ಚುವುದು. ಹಾಗೆ ಮನುಷ್ಯನ ನೇಚರ್ ಏನು? ಪಾಪ ಮಾಡುವುದು. ನಾವು ಪಾಪ ಅಂತಂದ್ರೆ ಕೇವಲ ಹೊರಗಿನ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದೀವಿ, ಆದ್ರೆ ದೇವರ ಸ್ಟ್ಯಾಂಡರ್ಡ್ ಬೇರೆ ಆಗಿದೆ. ದೇವರ ಒಂದು ನೋಡುವಂತ ದೃಷ್ಟಿಕೋನ ಅದು ಬೇರೆ ಆಗಿದೆ. ಉದಾಹರಣೆಗಾಗಿ ನೋಡ್ರಿ, ಈಗ ಮೂವರು ಬರ್ರಿ. ಬೈಬಲ್ ಏನ್ ಹೇಳ್ತದೆ? ಎಲ್ಲರೂ ಪಾಪಿಗಳಾಗಿದ್ದಾರೆ. ಒಪ್ಕೋತೀರಾ? ಎಷ್ಟು ಜನ ಒಪ್ಕೋತೀರಾ ನಾನು ಪಾಪಿ ಆಗಿದ್ದೀನಿ ಅಂತ ಹೇಳಿ? ಒಪ್ಕೋತೀರಾ? ಇದ್ದೇ ಗುಡ್ ನ್ಯೂಸ್ ನಿಮಗಿದು. ಫಸ್ಟ್ ಒಪ್ಕೋಬೇಕು ನೀವು ಪಾಪಿ ಅಂತ ಹೇಳಿ. ಓಕೆ. ಈಗ ಇವರು ಎಲ್ಲರೂ ಒಂದೇ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಎಷ್ಟನೇ ಸ್ಟ್ಯಾಂಡರ್ಡ್ ಅಪ್ಪ? ಈಗ ಉದಾಹರಣೆ ಇದು ಮಾಡ್ರಿ, 10th ಕ್ಲಾಸ್ ಅಲ್ಲಿ ಇದ್ದಾರೆ ಇವರು 3 ಜನ. ಓಕೆ, 10th ಕ್ಲಾಸ್ ಇದ್ದಾರೆ. ಓಕೆ. ಈಗ ಇವನು ಆಕಾಶ್ ಈಗ 90% ತೆಗಿತಾನೆ. ಓಕೆ. ಇವನು 80% ತೆಗಿತಾನೆ, ಇವನು 30% ತೆಗಿತಾನೆ. ಓಕೆ. ಈಗ ಪಾಸ್ ಆಗುವುದಕ್ಕೆ ಎಷ್ಟು ಮಾರ್ಕ್ಸ್ ಬೇಕು? 100 ಬೇಕು. 100 ಸಿಕ್ಕರೆ ಏನಾಗ್ತಾರೆ? ಪಾಸ್ ಆಗ್ತಾರೆ. ಓಕೆ. ನನ್ ಕಡೆ ನೋಡಿ, 100 ಸಿಕ್ಕರೆ ಏನಾಗ್ತಾರೆ ಇವರು? ಪಾಸ್ ಆಗ್ತಾರೆ. ಇವ ಎಷ್ಟು ತೆಗ್ದಾನ? ಇವ ಎಷ್ಟು ತೆಗ್ದಾನ? ಇವ ಎಷ್ಟು ತೆಗ್ದಾನ? 3 ಪಾಸ್ ಆಗಿದಾರ? ಪಾಸ್ ಆಗಿದಾರ? ಪಾಸ್ ಆಗ್ಬೇಕಂದ್ರೆ ಎಷ್ಟು ತೆಗಿಬೇಕು? 100. ಅಂದ್ರು ಇವನು 90 ತೆಗ್ದವ, ನಾನು 90 ತೆಗ್ದೆ ನೋಡಲೆ ಅಂದ್ರೆ ಇವ ಏನಂತ, ಮಗನೇ ನೀನು ನಮ್ ಕ್ಲಾಸ್ ಕುಂದಿರ್ಬೇಕು. ಮತ್ತೆ ಯಾಕೆ? ಇವ ಸ್ಟ್ಯಾಂಡರ್ಡ್ ಮೀಟ್ ಮಾಡಿಲ್ಲ, ಅವ ಇದು 100 ಮಾರ್ಕ್ಸ್ ತೆಗೆದಿಲ್ಲ ಇವ. ಓಕೆ. ಇವ ಎಷ್ಟ್ ತೆಗ್ದಾನ? ಇವ ಗೊತ್ತಿಲ್ಲ. 80 ತೆಗ್ದ ಇವ. ಇವನಿಗೆ ಹೇಳ್ತಿರ್ತಾನೆ,
ತಟ್ಟಿ ತೆಗೆದೆಯಲ್ಲೋ, ನಾಚಿಕೆ ಆಗಲ್ಲ ನಿನಗ? ನಾ ನೋಡಿ 80 ತೆಗೆದೇನೆ. ಇವ ಅಂತ, ನೀ 80 ತೆಗೆದಿರ್ಬೋದು ಮಗನೇ, ನೀ ನನ್ ಜೊತೆಗೆ ಇರ್ತಿ ಮತ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ವಿ ಆಲ್ ಆರ್ ಸಿನ್ನರ್ಸ್. ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ, ಇದು ಯಾರು ಒಳ್ಳೆಯವರಲ್ಲ. ಬೈಬಲ್ ಹೇಳ್ತದೆ ನೋ ಒನ್ ಇಸ್ ರೈಚಿಯಸ್. ಅದಕ್ಕೆ ಬೈಬಲ್ ಹೇಳ್ತದೆ, ಹೋಗ್ರಿ ಯೆಶಾಯ 59ನೇ ಅಧ್ಯಾಯ 1 ಮತ್ತು 2. ಯೆಶಾಯ 59, 1 ಮತ್ತು 2. ಇಗೋ, ಹಾ ಯೆಹೋವನ ಹಸ್ತವು ಹ್ಮ್. ರಕ್ಷಿಸಲಾರದಂತೆ ಹಾ ಮೊಟ್ಟುಗೈಯಲ್ಲ, ಹಾ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಹ್ಮ್. ಆದರೆ ನಿಮ್ಮ ಅಪರಾಧಗಳೇ ಸ್ವಲ್ಪ ದೇ- ನಿಧಾನಕ್ಕೆ ಹೋದ. ನಿಮ್ಮ ಅಪರಾಧಗಳೇ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಹಲ್ಲೆಲೂಯಾ. ಈ ಪಾಪದಲ್ಲಿ ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಜೀವಿಸಬೇಕಂತ ಅನ್ಕೊಂಡು ನಾವು ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಬೈಬಲ್ ಹೇಳ್ತದೆ ಯೆಹೋವನ ಕೈ ಅದು ಮೋಟುಗೈಯೆಲ್ಲ ನಿಮ್ಮನ್ನು ರಕ್ಷಣೆ ಮಾಡ್ಲಾರ್ದಂಗೆ, ಆದ್ರೆ ನಿಮ್ಮ ಪಾಪಗಳೇ ಅದು ಏನಾಗಿದೆ? ಅಡ್ಡಗೋಡೆ ಆಗಿರುವಂತದಾಗಿದೆ. ನಿಮ್ಮ ಅಪರಾಧಗಳೇ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳಲಾರ್ದಾಗೆ ನನ್ನ ಕಿವಿಗಳು ಏನಾಗಿದೆ? ಅದು ಕೇಳಿಸ್ಕೋತಾ ಇಲ್ಲ, ದೂರ ಆಗಿದೆ ಅದು. ಹಲ್ಲೆಲೂಯಾ. ದೂರ ಆಗಿರುವುದರಿಂದ ಈ ಮನುಷ್ಯನು ತನಗೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಏನಾದ್ರೂ ಮಾಡ ದೇವರನ್ನು ಒಲಿಸ್ಕೋಬೇಕು, ದೇವರನ್ನು ಮೆಚ್ಚಿಸ್ಬೇಕು, ದೇವರನ್ನು ನಾನು ಏನಂತಂದ್ರೆ ಅದನ್ನು ಪಡೆದುಕೊಂಡು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತ ಅನೇಕ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಪ್ರಾಬ್ಲಮ್ ಏನಿದೆ ಇಲ್ಲಿ? ಪಾಪ. ಬೈಬಲ್ ಹೇಳ್ತದೆ ಪಾಪ ಕೊಡುವಂತ ಸಂಬಳ ಮರಣ ಆಗಿದೆ. ಹಲ್ಲೆಲೂಯಾ. ಪಾಪ ಕೊಡುವಂತ ಸಂಬಳ ಏನಾಗಿದೆ ರೀ? ಏನಾಗಿದೆ? ಇಲ್ಲಿ ಜೀವ ಇದೆ, ಈ ಕಡೆ ಇಲ್ಲಿ ಎಟರ್ನಲ್ ಲೈಫ್. ಓಕೆ, ಇಲ್ಲಿ ಪಾಪದ ನಿಮಿತ್ತವಾಗಿ ಏನ್ ಬಂತು? ಮರಣ ಬಂತು. ಅದಕ್ಕಾಗಿ ನಮ್ಮಲ್ಲಿ ಪಾಪದ ನೇಚರ್ ಇರುವುದರಿಂದ ನಾವು ಅನೇಕ ಪಾಪಗಳಲ್ಲಿ ಮುಳುಗೋಗಿರ್ತೇವೆ. ಅನೇಕರು ನಾವ್ ಏನ್ ಮಾಡ್ತೀವಂದ್ರೆ ಈ ಪಾಪಗಳಿಂದ ಬಿಡುಗಡೆ ಹೊಂದ್ಕೊಳಕ್ ಟ್ರೈ ಮಾಡ್ತಾ ಇರ್ತೇವೆ. ನಾನು ಸುಳ್ಳು ಹೇಳ್ಬಾರ್ದು, ನಾನು ಕುಡಿಬಾರ್ದು, ಅನೇಕ ಚಟಗಳಿಂದ ಬಿಡುಗಡೆ ಹೊಂದ್ಕೊಳಕ್ ಟ್ರೈ ಮಾಡ್ತಾ ಇರ್ತೇವೆ. ಅನೇಕ ಕೆಟ್ಟ ಆಲೋಚನೆಗಳಿಂದ ನಾವು ಬಿಡುಗಡೆ ಹೊಂದ್ಕೊಳಕ್ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಇದು ಪಾಪ ಅನ್ನುವಂಥದ್ದು ಏನಾಗಿದೆ? ಇದು ರೂಟ್ ಆಗಿರುವಂತದ್ದಾಗಿದೆ. ಏನಾಗಿದೆ? ಇದು ರೂಟ್, ಇದು ಫ್ರೂಟ್. ಇದು ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪ್ರಾಬ್ಲಮ್ ನೀವು ಎಲ್ಲಿ ಸಾಲ್ವ್ ಮಾಡ್ಕೊಳಕ್ ನೋಡ್ತಾ ಇದ್ದೀರಿ ಗೊತ್ತಾ? ಇಲ್ಲಿ ನನ್ನ ಸಾಲ ಪ್ರಾಬ್ಲಮ್ ಆಯ್ತಂದ್ರೆ ನನಗೇನು ಮತ್ತೆ ಪ್ರಾಬ್ಲಮ್ ಬರಲ್ಲ, ನನಗೆ ಆರೋಗ್ಯ ಆಯ್ತಂದ್ರೆ ಮತ್ತೆ ನಂಗೆ ಬರಂಗಿಲ್ಲ ಅಂತ ಅನ್ಕೋತದೆ. ಬಟ್ ಇದು ಯಾವಾಗ್ಲೂ ಆಕ್ಟಿವ್ ಆಗಿರ್ತದೆ ಇದು. ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ಬಂದಿದ್ದು ಯಾವುದಕ್ಕಾಗಿ ಅಂತಂದ್ರೆ ಇದು ಸಾಲ್ವ್ ಮಾಡಕ್ಕಲ್ಲ, ಇದು ಸಾಲ್ವ್ ಮಾಡಕ್ಕೆ ಬಂದ್ರು. ಪಾಪದ ನೇಚರ್ ಅನ್ನೇ ತೆಗೆದು ಹಾಕ್ಲಕ್ಕೆ ಬಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಪಾಪದಲ್ಲಿ ಬಿದ್ದೇವೆ, ನಮ್ಮನ್ನು ನಾವು ಅದರಿಂದ ಹೊರಗಡೆ ಬರಕ್ಕಾಗಲ್ಲ. ಹಲ್ಲೆಲೂಯಾ. ಸೊ ದೇವ್ರು ಪ್ಲಾನ್ ಮಾಡಿದ್ರು, ನಾನು ನನ್ನ ಮಗನಿಗೆ ಕಳಿಸ್ತೇನೆ. ಈ ಪಾಪ ಕೊಡುವಂತ ಸಂಬಳ ಮರಣ ಆಗಿದೆ. ಮರಣ ಅಂದ್ರೆ ಏನು? ದೇವರಿಂದ ದೂರ ಹೋಗುವಂಥದ್ದು. ಮರಣ ಶಾರೀರಿಕವಾದ ಮರಣ, ಆತ್ಮಿಕವಾದ ಮರಣ, ನಿತ್ಯತ್ವಕ್ಕೂ ಮರಣ. ಕಂಪ್ಲೀಟ್ ಸಪರೇಷನ್ ಫ್ರಮ್ ಗಾಡ್. ಯಾವಾಗ ಒಬ್ಬ ವ್ಯಕ್ತಿ ಕಂಪ್ಲೀಟ್ ಆಗಿ ಸಪರೇಷನ್ ಅಲ್ಲಿ ಇರ್ತಾನೋ ದೇವರಿಂದ, ಇಲ್ಲಿ ಮರಣದ ಕಾರ್ಯಗಳು ಅಂದ್ರೆ ಒಂದ್ ವೇಳೆ ದೇವರಲ್ಲಿ ಇದ್ದಾಗ ಸಂತೋಷ ಸಮಾಧಾನ ಇರ್ತದೆ, ಪಾಪದಲ್ಲಿ ಇದ್ದೀನಂದ್ರೆ ಅವನು ದುಃಖ, ಡಿಪ್ರೆಷನ್, ಸ್ಟ್ರೆಸ್, ಆಂಗ್ಸೈಟಿ ಇಂಥ ಕಾರ್ಯಗಳಲ್ಲಿ ಜೀವಿಸ್ತಾ ಇರ್ತಾನೆ. ಯಾಕೆ? ಇಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ ಈ ಪಾಪಗಳಿಂದ ಬಿಡುಗಡೆ ಆಗ್ಬೇಕಂತ. ಅದಕ್ಕೆ ಬೈಬಲ್ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಏನಾಗಿದ್ದಾರೆ? ಹಲ್ಲೆಲೂಯಾ. ನಾವೆಲ್ಲ ಕುರಿಗಳಂತೆ ದಾರಿ ತಪ್ಪಿ ಏನ್ ಮಾಡ್ತಾ ಇದೀವಿ? ಮನ್ಸಿಗೆ ಬಂದಂಗ ಆ ಕಡೆ ಈ ಕಡೆ ಜೀವಿಸ್ತಾ ಇರ್ತೀವಿ. ನಾವಂತ ನನ್ನ ಹಣೆ ಬರೇ ಚಲೋ ಇಲ್ಲಪ್ಪ, ನನ್ ಯಾವ ಗ್ರಹಚಾರ ಅದನೋ ಏನಪ್ಪ. ಹಲ್ಲೆಲೂಯಾ. ಮನುಷ್ಯರೆಲ್ಲ ಲೋಕದಲ್ಲಿ ಪರಿಹಾರ ಏನ್ ಕೊಡ್ತಾ ಇದ್ದಾರೆ? ನಿನ್ ನಂಬರ್ ಬದಲಾವಣೆ ಮಾಡ್ಕೋ, ನಿನ್ನ ಮನೆ ಹಿಂಗ್ ಮಾಡ್ಕೋ, ಈ ಕಲರ್ ಟಿ ಶರ್ಟ್ ಹಾಕೋ, ಆ ಕಲರ್ ಶರ್ಟ್ ಹಾಕೋ,
ಹಲ್ಲೆಲೂಯ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಹಲ್ಲೆಲೂಯ. ಇದರಿಂದ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡುವುದಕ್ಕಾಗಿಯೇ ಯೇಸು ಬಂದ. ಹಲ್ಲೆಲೂಯ, 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 ಹಲ್ಲೆಲೂಯ. ಬೈಬಲ್ ಹೇಳ್ತದೆ ಏನಂತಂದ್ರೆ, ಒಬ್ಬರೂ ನೀತಿವಂತರಿಲ್ಲ, ಒಬ್ಬನು ಮಾಡಿದಂತ ಪಾಪದಿಂದ ಎಲ್ಲರ ಮೇಲೆ ಮರಣ ಬಂತು. ಎಲ್ಲರ ಮೇಲೆ ಮರಣ ಆಳ್ವಿಕೆ ಮಾಡ್ತಾ ಇದೆ. ಪಾಪ ಅಂದ್ರೆ ಏನು? ನನ್ ಮನ್ಸು ಬಂದಂಗ್ ಜೀವಿಸೋದು. ಪಾಪ ಅಂದ್ರೆ ಏನು? ಲಿವಿಂಗ್ ಇಂಡಿಪೆಂಡೆಂಟ್ ಆಫ್ ಗಾಡ್. ಸಿನ್, ಇದು ರೂಟ್ ಕಾಸ್. ಇದು ಪಾಪಗಳು ಅಂತ ಬಂದಾಗ ನೀವು ಓದಿದ್ರೆ, ತೆಗಿಬೇಡ್ರಿ, ಮಾರ್ಕ 7:21 ಓದಿದ್ರೆ ಅಲ್ಲಿ ಪಾಪಗಳ ಫ್ರೂಟ್ ಬಗ್ಗೆ ಜೀಸಸ್ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಹೃದಯದಿಂದ ಕೆಟ್ಟ ಕೆಟ್ಟ ಆಲೋಚನೆಗಳು, ವ್ಯಭಿಚಾರಗಳು, ಇವೆಲ್ಲ ಎಲ್ಲಿಂದ ಬರ್ತದಂತಂದ್ರೆ ಹೃದಯದಿಂದ ಬರುವಂತದಾಗಿದೆ. ಅದಕ್ಕೆ ಬೈಬಲ್ ಹೇಳ್ತಾನೆ, ಹೃದಯ ದೊಡ್ಡ ಮೋಸ ಮಾಡುವಂತದಾಗಿದೆ ನಿನಗೆ. ಹಲ್ಲೆಲೂಯ. ನೀನ್ ಇನ್ನೊಬ್ಬರಿಂದ ಮೋಸ ಹೋಗುವುದಕ್ಕಿಂತ ಬಿಫೋರ್ ನಿನ್ನ ಹೃದಯ ನಿನಗೆ ಮೋಸ ಮಾಡಿರ್ತದೆ. ಅದಕ್ಕೆ ನೀನ್ ಇನ್ನೊಬ್ಬರಿಂದ ಮೋಸ ಹೋಗಿರ್ತಿ. ಹಲ್ಲೆಲೂಯ. ಅದಕ್ಕೆ ದೇವ್ರು ನೋಡ್ತಾ ಇದ್ದಾರೆ. ಈಗ ಅವರೆಲ್ಲ ಅಷ್ಟು ಬಡದಾಡ್ತಾ ಇದ್ದಾರೆ, ಆದ್ರೆ ಪಾಪ ಅನ್ನುವಂತ ಅಡ್ಡಗೋಡೆ ಏನಾಗಿದೆ? ಅವರ ಪ್ರಾರ್ಥನೆ ಅವರಿಗೆ ಬರಕ್ಕೆ ಆಗ್ತಾ ಇಲ್ಲ. ದೇವ್ರು ಏನ್ ಮಾಡಿದ್ರೆ ಅಂದ್ರೆ, ನನ್ನ ಮಗನಿಗೆ ಕಳಿಸ್ತೇನೆ. ಹಲ್ಲೆಲೂಯ. ಯೇಸು ಈ ಲೋಕಕ್ಕೆ ಬರ್ತಾರೆ. ಹಲ್ಲೆಲೂಯ. ಪರಿಶುದ್ಧ ಜೀವನ ಜೀವಿಸ್ತಾರೆ. ಹಲ್ಲೆಲೂಯ. ಆತನು ಯಾವುದೇ ಬಾಯಲ್ಲಾಗ್ಲಿ, ಮಾತಿನಲ್ಲಾಗ್ಲಿ, ಕಣ್ಣಲ್ಲಾಗ್ಲಿ, ಕಿವಿಯಲ್ಲಾಗ್ಲಿ ಯಾವುದೇ ರೀತಿಯಾದಂತ ಪಾಪ ಮಾಡುವುದಿಲ್ಲ. ಬೈಬಲ್ ಹೇಳ್ತದೆ, ಇಡೀ ಲೋಕದ ಪಾಪವನ್ನು ಹೊತ್ತುಕೊಳ್ಳಕ್ಕೆ ಯಜ್ಞದ ಕುರಿಮರಿಯಾದಾತನು ಆತನು ಯೇಸು ಬಂದ ಎಂಬುದಾಗಿ. ಹಲ್ಲೆಲೂಯ. ಈಗ ಯೇಸು ಬರ್ತಾರೆ. ಯೇಸು ಬಂದು ಆತನ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಡ್ತಾರೆ, ರಕ್ತವನ್ನು ಸುರಿಸ್ತಾರೆ. ನಮಗಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಿನ್ನ ಪಾಪದ ಪರಿಹಾರ ಆಗ್ಬೇಕು ಅಂತಂದ್ರೆ ನೀನು ಯೇಸು ಮಾಡಿದಂತ ಕಾರ್ಯದ ಮೇಲೆ ನೀನು ನೋಡುವಾಗ ನಿನ್ನ ಪಾಪದ ಬಿಡುಗಡೆ ಆಗ್ತದೆ. ಹಲ್ಲೆಲೂಯ. ಎದರಿಂದ ಬಿಡುಗಡೆ ಆಗ್ತದೆ? ನೋಡ್ರಿ, ರೋಮಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಯಾಕೆಂದರೆ ಪಾಪವು ಕೊಡುವ ಸಂಬಳ, ಪಾಪ ಕೊಡುವ ಸಂಬಳ ಮರಣ. ಮರಣ. ದೇವರ ಉಚಿತಾರ್ಥವರವು, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನಿತ್ಯ ಜೀವ. ಹಲ್ಲೆಲೂಯ. ಪಾಪ ಮಾಡ್ಬೇಕಂದ್ರೆ ಬಹಳ ವರ್ಕೌಟ್ ಮಾಡ್ಬೇಕು. ಅದಕ್ಕೆ ಸಂಬಳ ಬರ್ತದೆ. ಅದೇ ರಕ್ಷಣೆ ಹೊಂದಿಕೊಳ್ಳಬೇಕು ಅಂದ್ರೆ ನೀನು ಕೇವಲ ಬಿಲೀವ್ ಮಾಡಬೇಕಾಗಿದೆ. ಕೇಳಿಸ್ಕೊಡ್ರಿ. ನೀನು ಕೇವಲ ಬಿಲೀವ್ ಮಾಡಬೇಕಾಗಿದೆ. ನೀನು ನಂಬಬೇಕಾಗಿದೆ ಯೇಸು ಶಿಲುಬೆ ಮೇಲೆ ಏನು ಮಾಡಿದ್ದಾರೆ ಆ ಕಾರ್ಯ ಎಂಬುದಾಗಿ. ನಾವು ಅನೇಕ ಸಲ ನಾವು ನಂಬಿದ್ರು ಕೂಡ ನಮ್ಮ ಸ್ವನೀತಿವಂತಿಕೆಯಿಂದ ದೇವರ ಎದುರುಗಡೆ ಬರ್ತೀವಿ. ನಾನು ಕರೆಕ್ಟ್ ಆಗಿಲ್ಲೇನೋ, ಅದಕ್ಕೆ ದೇವ್ರು ನನಗೆ ಕೊಡ್ತಾ ಇಲ್ಲೇನೋ, ನಾನು ಇನ್ನು ಕರೆಕ್ಟ್ ಆಗಿ ಜೀವಿಸ್ತಾ ಇಲ್ಲೇನೋ, ನಾನು ಕರೆಕ್ಟ್ ಆಗಿ ಪ್ರಾರ್ಥನೆ ಮಾಡ್ತಾ ಇಲ್ಲೇನೋ, ಕರೆಕ್ಟ್ ಆಗಿ ಉಪವಾಸ ಮಾಡ್ತಾ ಇಲ್ಲೇನೋ. ನಾವು ಯಾರು ಕೂಡ ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ನಮ್ಮ ಬಲದಿಂದ ನಾವು ಇರಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯ. ದೇವರ ರಕ್ಷಣೆ ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ, ಫ್ರೀ ಆಗಿ ಕೊಟ್ಟಿದ್ದಾರೆ. ಯಾರೆಲ್ಲ ಅವ್ರು ನಂಬುತ್ತಾರೆ, ಸ್ವಾಮಿ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಗಳನ್ನು ಕ್ಷಮಿಸುವಂತ ಯಾರು ಬರ್ತಾರೋ ಅವರಿಗೆ ಈ ಸಿನ್ ನೇಚರ್ ಇಂದ ಬಿಡುಗಡೆ ಆಗಿ ಯೇಸುವೇ ಅವರ ಒಳಗಡೆ ಬರ್ತಾರೆ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಭೂಲೋಕದಲ್ಲಿ ಜೀವಿಸ್ತಾ ಇರುವಾಗ ಅನೇಕ ಜನರು ಯೇಸುವಿನ ವಿರೋಧವಾಗಿ ಇದ್ರು. ಅವ್ರು ಯಾರು ಅಂದ್ರೆ ಫರಿಸಾಯರು, ಸದ್ದುಕಾಯರು. ಹೇಳ್ರಿ, ಫರಿಸಾಯರು, ಸದ್ದುಕಾಯರು. ಇಂಗ್ಲಿಷ್ ಹೇಳ್ತದೆ ಫ್ಯಾರಿಸೀಸ್ ಅಂಡ್ ಸ್ಯಾಡುಸಿಸ್. ಫರಿಸಾಯರು ಮತ್ತೆ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದ್ದಾರೆ, ಫ್ಯಾರಿಸೀಸ್ ಅಂಡ್ ಸ್ಯಾಡುಸಿಸ್. ಸ್ಯಾಡುಸಿಸ್ ಅಂದ್ರೆ ಯಾವಾಗ್ಲೂ ಸ್ಯಾಡ್ ಆಗಿರ್ತೀರ ಅವ್ರು ಯೇಸು ಏನ್ ಮಾಡಿದ್ರು ಕೂಡ ಅವರಿಗೆ ಸ್ಯಾಡ್. ಅವರಿಗೆ ಕಾಯ್ತಾ ಇದ್ರು ಯೇಸು ಯಾವಾಗ ಹಿಡಿಬೇಕಂತ. ಫ್ಯಾರಿಸೀಸ್ ಅಂದ್ರೆ ಬಹಳ ಫಾರ್ ಆಗಿರೋರು ಅವರು. ಅಲ್ಲ, ನಮ್ಮ ಹತ್ರಕ್ಕೆ ಬರ್ಬೇಡ್ರಿ. ನಾವು ಬಳ್ಳೊಳ್ಳಿ ಇದ್ರೊಳಗೂ ದಶಮಾಂಶ ಕೊಡ್ತೀವಿ, ನೀವೆಲ್ಲ ಪಾಪಗಳು, ಹಿಂಗ ದೂರ ಇರ್ತಿದ್ರು ಅವ್ರು. ಫ್ಯಾರಿಸೀಸ್ ಫಾರ್ ಆಗಿರ್ತಾರೆ, ಸ್ಯಾಡುಸಿಸ್ ಸ್ಯಾಡ್ ಆಗಿರ್ತಾರೆ. ಹೇಳ್ರಿ, ಫ್ಯಾರಿಸೀಸ್ ಫಾರ್ ಆಗಿರ್ತಿರು, ಸ್ಯಾಡುಸಿಸ್ ಸ್ಯಾಡ್ ಆಗಿರ್ತಿರು. ಹಲ್ಲೆಲೂಯ. ಈ ಯೇಸು ಹೆಂಗ್ ಹಿಡಿದು ಕೊಡ್ಬೇಕು? ಯೇಸು ನಾವ್ ಏನ್ ಸಂಪ್ರದಾಯ ಇರ್ತದೋ ಅದ್ರ ವಿರುದ್ಧವಾಗಿ ಯೇಸು ಹೋಗ್ತಾ ಇದ್ದಾನೆ. ಹೆಂಗೆ ಹಿಡಿದು ಕೊಡ್ಬೇಕು ಯೇಸು ಸ್ವಾಮಿಗಂತ
ಒಂದು ದಿನ ಏನ್ ಮಾಡಿದಾರೆ ಅಂದ್ರೆ ವ್ಯಭಿಚಾರದಲ್ಲಿ ಬಿದ್ದಂತ ಸ್ತ್ರೀಯನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಬರ್ತಾರೆ. ಹಲ್ಲೆಲೂಯಾ. ಆ ದಿನಗಳಲ್ಲಿ ನಿಯಮ ಏನು ಅಂದ್ರೆ ಯಾರಾದ್ರೂ ಒಬ್ಬ ಸ್ತ್ರೀ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ರೆ ಕಲ್ಲು ತಗೊಂಡು ಹೊಡಿಬೇಕು, ಅವಳಿಗೆ ಸಾಯಿಸ್ಬೇಕು, ಮರಣ, ಡೆತ್. ಈಗ ಯೇಸುವಿನ ಬಳಿಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಯೇಸು ಏನ್ ಹೇಳ್ತಾನೆ ನೋಡೋಣ ಅಂತ ಹೇಳಿ. ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದ. ಯಾರಿಗೆ ಯಾರಿಗೆ ಗಟ್ಟೆ ಯಾರಿಗೆ ಯಾರಿಗೆ ಅಂದ್ರೆ ನಾನ್ ಪಾಪಿ ಆಗಿದ್ದೇನೆ, ನನ್ನ ಪಾಪಗಳನ್ನು ರಕ್ಷಿಸುವುದಕ್ಕಾಗಿ ಯೇಸು ಈ ಭೂಲೋಕಕ್ಕೆ ಬಂದ. ಈಗ ನೋಡ್ರಿ, ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅಲ್ಲಿ ಆ ಒಂದು ಘಟನೆ ನಡೀತಾ ಇದೆ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ ತೆಗಿರಿ. ಓಕೆ, 5ನೇ ವಚನದಿಂದ. ಇಂಥವರನ್ನು ಹಾ, ಕಲ್ಲೆಸೆದು ಕೊಲ್ಲಬೇಕೆಂದು ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಹಲ್ಲೆಲೂಯಾ. ರೆಡ್ ಹ್ಯಾಂಡ್ ಆಗಿಡ್ದೀನಿ ಯೇಸು, ರೆಡ್ ಹ್ಯಾಂಡ್ ಆಗಿಡ್ದೀನಿ ಇವಳಿಗೆ, ಇವಳ ಬಗ್ಗೆ ನೀನು ಏನ್ ಹೇಳ್ತಿ ಅಂತ ಕೇಳ್ತಾ ಇದಾರೆ ಅಲ್ಲೆಲ್ಲ. ಹಲ್ಲೆಲೂಯಾ. ಎಲ್ಲರೂ ಏನ್ ತಗೊಂಡ್ ನಿಂತಾರೆ? ಹಲ್ಲೆಲೂಯಾ. ಇವಳು ಯೇಸು ಏನ್ ಹೇಳ್ತಾನೋ ಇವಳಿಗೂ ಸಾಯಿಸ್ತೀವಿ, ಧರ್ಮಶಾಸ್ತ್ರ ವಿರುದ್ಧವಾಗಿ ಹೋದ್ರೆ ಯೇಸು ಕೂಡ ಸಾಯಿಸ್ತೀವಿ ಅಂತ. ಹಲ್ಲೆಲೂಯಾ. ರೆಡ್ ಹ್ಯಾಂಡ್ ಆಗಿ ಸಿಗಿಬಿದ್ದಾರೆ. ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅವ್ರ ಬಗ್ಗೆ? ಹಲ್ಲೆಲೂಯಾ. ಕಂಪ್ಯಾರಿಸನ್ ಮಾಡ್ಕೋತೇವೆ ನಾವು. ಅವಳು ವ್ಯಭಿಚಾರದವಳು, ಅವಳು ಹೆಂಗ್ ಸರಿ ಇಲ್ಲ. ಕೆಲವ್ರು ಎಂತ ಓಡಿ ಹೊಲ್ಸು, ಹೌದಾ? ಹಲ್ಲೆಲೂಯಾ. ನಾನ್ ದರ್ಶನದಲ್ಲಿ ನೋಡ್ದೆ ಇವಾಗ ದೇವ್ರು ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವೊಂದು ಡ್ರೈನೇಜ್ ಇರ್ತ ನೋಡ್ರಿ, ಹಂಗ ಕ್ಲೀನ್ ಮಾಡ್ದಂಗ್ ಮಾಡ್ತಾ ಇದಾರೆ ದೇವ್ರು. ಕೆಲವರಿಗೆ ಅಷ್ಟು ಹೊಲಸು ಹೃದಯ ಐತೆ, ಹಂಗ ಕ್ಲೀನ್ ಮಾಡ್ತಿದ್ದಾರೆ. ಓಕೆ, ಈಗ ಅವ್ರು ಕಲ್ ತಗೊಂಡ್ ನಿಂತಿದ್ದಾರೆ. ಯೇಸು ಏನ್ ಹೇಳ್ತೀವಿ ಬಗ್ಗೆ? ಧರ್ಮಶಾಸ್ತ್ರ ಹೆಂಗ್ ಹೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರೆಷರ್ ಹಾಕ್ತಾ ಇದ್ದಾರೆ ಯೇಸುವಿಗೆ. ಏನ್ ಹೇಳಿ ಇವಾಗ? ಪಾಪದಲ್ಲಿ ಸಿಗಿಬಿದ್ದಳು ಇವಳು, ವ್ಯಭಿಚಾರ ಮಾಡುವಾಗ್ಲೇ ಸಿಗಿಬಿದ್ದಳ. ನೋಡ್ರಿ, ಇಮ್ಯಾಜಿನ್ ಮಾಡ್ರಿ, ಆ ವ್ಯಭಿಚಾರ ಮಾಡುವಾಗಲೇ ಅವಳಿಗೆ ಹಿಡ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಆಕೆ ಎಷ್ಟು ಅವಮಾನ, ಅಂದ್ರೆ ಎಷ್ಟು ನೋಡಿ ನಗ್ತಾ ಇದ್ದಾರೆ, ಎಷ್ಟು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ರಿ, ಹಂಗ ಮಧ್ಯದಲ್ಲಿ ಯಾರಿಗಾದ್ರೂ ಒಯ್ಬೇಕು ಅಂತಂದ್ರೆ ಹೆಂಗಿರ್ತದೆ? ಎಲ್ಲರ ಎದುರುಗಡೆ ತಗೊಂಡ್ಕೊಂಡ್ ಬರ್ತಾ ಇದ್ದಾರೆ. ರೆಡ್ ಹ್ಯಾಂಡ್ ಆಗಿ ನಾನು ಇವಳಿಗೆ ಹಿಡಿದಿದ್ದೀನಿ, ಏನ್ ಹೇಳ್ತಿ ಯೇಸು ಅಂತ ಹೇಳಿ. ಆಗ ಯೇಸು ಸ್ವಾಮಿ ಒಂದ್ ಮಾತು ಹೇಳ್ತಾ ಇದ್ದಾರೆ. ಅದೇ ಮಾತು ನಮಗೂ ಎಲ್ಲರಿಗೂ ಹೇಳ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಓದಿ 7ನೇ ವಚನ, 6ನೇ ವಚನದಿಂದ. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನು ತಾನು ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ಇವರೆಲ್ಲ ಸದ್ದುಕಾಯರ್ ಫರಿಸಾಯರ್ ಅಂತ ಅನ್ಕೋರಿ. ಎಕ್ಸಾಂಪಲ್, ಸದ್ದುಕಾಯರ್ ಫರಿಸಾಯರ್ದು ಒಂದು ನೇಚರ್ ಏನಂದ್ರೆ ಯಾವಾಗ್ಲೂ ಇನ್ನೊಬ್ಬರಲ್ಲಿ ತಪ್ಪು ನೋಡ್ತಿರ್ತಾರೆ. ಅಂದ್ರೆ ಏನ್ ಅಂತಾರ ನೋಡೋಣ. ಓಕೆ, ಇವ್ರೆಲ್ಲರೂ ಯೇಸು ಹೇಳು ಕಲ್ತು ರೆಡಿ ಆಗ್ರಿ, ಹಿಂಗ ಹೇಳ್ಕೊರಿ, ಹಿಂಗಲ್ಲ ಹಿಂಗ. ಯೇಸು ಹೇಳು, ವ್ಯಭಿಚಾರ ಮಾಡುವಾಗ್ಲೇ ಸಿಗಿ ಬಿದ್ದಾಳೆ ಇವಳು, ಯೇಸು ಹೇಳು. ಆಗ ಯೇಸು ಏನ್ ಹೇಳ್ತಿದಾರೆ ಗೊತ್ತಾ? ನಿಮ್ಮಲ್ಲಿ ಯಾರು ಕೂಡ ಪಾಪ ಮಾಡದೆ ಇರುವವನು ಮೊದಲನೇ ಕಲ್ಲು. ಯೇಸು ಹಿಂಗೆ ಹೇಳಿಲ್ಲ, ನಿಮ್ಮಲ್ಲಿ ಯಾರು ವ್ಯಭಿಚಾರ ಮಾಡದಿರುವವರು ಮೊದಲು ಕಲ್ಲು ಹೊಡಿಲಿ ಅಂತ. ಹಲ್ಲೆಲೂಯಾ. ಯೇಸು ಏನ್ ಹೇಳಿದ್ದಾರೆ? ನಿಮ್ಮಲ್ಲಿ ಪಾಪ ಇಲ್ಲದವನು ಮೊದಲು ಏನ್ ಮಾಡ್ಬೇಕು? ಯೇಸು ಹಿಂಗ ಹೇಳಿಲ್ಲ, ಇವಳ ಹಾಗೆ ನೀವು ವ್ಯಭಿಚಾರ ಮಾಡದೇ ಇರುವವರು ಮೊದಲು ಕಲ್ಲು ಹೊಡೀರಿ ನೋಡೋಣ ಅಂತ ಹೇಳಿಲ್ಲ. ಯೇಸು ಏನ್ ಹೇಳಿದ್ರು? ನಿಮ್ಮಲ್ಲಿ ಯಾರು ಪಾಪ ಮಾಡದೇ ಇರುವವನು ಮೊದಲನೇ ಕಲ್ಲು ಹೊಡಿಲಿ. ಹಲ್ಲೆಲೂಯಾ. ಯೇಸುವಿನ ಸನ್ನಿಧಾನದಲ್ಲಿ ಬಂದಾಗ 2 ವಿಷಯ ಆಗ್ತದೆ ನೋಡ್ರಿ.
ಯೇಸುವಿನ ಪ್ರೆಸೆನ್ಸ್ ಐ ಫೀಲ್ ಅಂತೀವಲ್ಲ, ಏನಾಗ್ತದೆ ಗೊತ್ತಾ? ಯೇಸುವಿನ ಸನ್ನಿಧಾನ ಬಂದಾಗ ಯು ವಿಲ್ ಬಿ ಕನ್ವಿಕ್ಟೆಡ್ ಆಫ್ ಯುವರ್ ಸಿನ್. ನಿನ್ನ ಪಾಪದ ಅರಿವು ನಿನಗಾಗ್ತದೆ. ಎರಡನೇದಾಗಿ ನಿನಗೆ ಪಾಪದ ಕ್ಷಮಾಪಣೆ ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಬ್ಬನಾದ್ರೂ ಪಾಪ ಮಾಡದವನು ಮೊದಲನೇ ಕಲ್ಲು ಬಿಸಾಕ್ಲಿ ಅಂದಾಗ ಎಲ್ಲರೂ ಏನ್ ಮಾಡಿದ್ರು? ಹೋಗ್ರಿ ಬಿಸಾಕ್ ಹೋಗ್ರಿ. ಟಪ್ 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 ಅಂತ ಇವಳು ಇಲ್ಲಿ ಕೂತಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ಈಗ ಭಯ, ಕಲ್ಲು ಹೊಡಿತಾರ ನನಗೆ ಎಲ್ಲರೂ ಅಂತ ಹಿಂಗ ಮಾಡ್ತಾ ಇದ್ದಾಳ. ಒಂದು ಕಲ್ಲು ಎಲ್ಲ ಇಲ್ಲಿ ಸೌಂಡ್ ಬರ್ಲತ್ತದ, ಟಪ್ 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 ಅಂತ. ಇವ್ ತಿರುಗಿ ನೋಡ್ತಾವ, ಯಾರು ಇಲ್ಲ, ಯೇಸು ಒಬ್ರೇ ಇದ್ದಾರೆ. ಹಲ್ಲೆಲೂಯಾ. ಅಂದ್ರೆ ಯೇಸು ಒಬ್ರೇ ಒಂದು ಪಾಪ ಮಾಡದೇ ಇರುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸು ಈ ಸ್ತ್ರೀಯನ್ನು ನೋಡಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಎಲ್ಲರೂ ಹೋದ್ರಿ, ಈಗ ನೋಡು ಬಿಟ್ಟಿನ ಈಗ ನಿನಗ ಮತ್ತೆ ಅದೇ ಪಾಪ ಮಾಡ್ದಿ, ನಾನೇ ಕಲ್ ತಂದು ಹೊಡಿತೇನೆ ನಿನಗ. ಹಂಗಂದ್ರೆ ಯೇಸು ನೋಡ್ರಿ ಏನಂದ್ರೆ ಯೇಸು ಕೊಡುದು 9ನೇ ವಚನ. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳುಕೊಂಡು ಹಿರಿಯರು ಮೊದಲುಗೊಂಡು ಹಲ್ಲೆಲೂಯಾ. ವಯಸ್ಸಾಗ್ತಾ ಆಗ್ತಾ ಫಿಲಾಸಫಿ ಮಾತುಗಳು ಆಡ್ತಾರೆ. ವಯಸ್ಸಾಗ್ತಾ ನಾವು ಅನ್ಕೋತೀವಿ ಅವ್ರು ಪಾಪ ಮಾಡಂಗಿಲ್ಲ ಅಂತ ಹೇಳಿ. ನಿಮ್ಗೆ ಗೊತ್ತಾ, ಬೈಬಲ್ ಅಲ್ಲಿ ದಾವೀದನು ಎಷ್ಟನೇ ವರ್ಷದಲ್ಲಿ ಪಾಪಕ್ಕೆ ಬಿದ್ದು ಗೊತ್ತಾ? ಎಟ್ ದ ಏಜ್ ಆಫ್ 60 years. 60ನೇ ವಯಸ್ಸಿನಲ್ಲಿ ಬಾತ್ಷೆಬ ಜೊತೆ ಪಾಪದಲ್ಲಿ ಬಿದ್ದ. 60ನೇ ವಯಸ್ಸಿನಲ್ಲಿ. ನೋಡ್ರಿ, ಬೈಬಲ್ ಹೇಳ್ತದೆ ಇಲ್ಲಿ, ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು. ಎಲ್ಲಿ ತಿಳ್ಕೊಂಡು? ಹಲ್ಲೆಲೂಯಾ. ಪಾಪದ ರೂಟ್ ಎಲ್ಲಿದೆ ಅಂದ್ರೆ ಮನಸ್ಸಾಗಿರುವಂತದ್ದಾಗಿದೆ. ಅದರ ಫಲಗಳು ಹೊರಗಡೆ ಬರ್ತವೆ. ಹಲ್ಲೆಲೂಯಾ. ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು, ನೋಡ್ರಿ, ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು.